ಸದಾನಂದಗೌಡರು MP ಆಗಿ ಒಂದ್ ದಿವಸನೂ ಬಂದು ಇಲ್ಲಿ ಏನ್ ನಿಮ್ ಸಮಸ್ಯೆ ಹೇಗಿದ್ದೀರಾ ಏನು ಅಂತ ಬಂದು ಮಾಡಿಲ್ಲ. ಏನ್ ಕೋರ್ಟ್ ಹಾಕ್ಬೇಕು ಅವ್ರಿಗೆ? ಅದು ನೋಡ್ರಿ, ಕೋಮುವಾದಿ ಪಕ್ಷ ಅಂತ ಹೇಳೋರು ಅವರೇ ಕೋಮುವಾದಿಗಳು. ಮೋದಿಜಿ ಅವರ ಹತ್ರ ಕೋಮು ಅನ್ನೋ ಶಬ್ದ ಇಲ್ಲ, ಇವ್ರು ಅದನ್ನ ಹುಟ್ಟು ಹಾಕೊಂಡಿದ್ದಾರೆ. ಸಿದ್ದರಾಮಯ್ಯ ಕುರಿನೇ ಫಸ್ಟ್, ಅದ್ರಲ್ಲಿ ಇವ್ರಿಗೆಲ್ಲ ಕುರಿಗಳು ಸೇರ್ಸ್ಕೊಂಡ್ಬಿಟ್ರು, ಹೆಣ್ಮಕ್ಳಿಗೆಲ್ಲ ಕೋಟ್ ಹಾಕ್ಸ್ಕೊಂಡು ಗೆದ್ಬಿಟ್ರು. ರಾಜ್ಯ ಸರ್ಕಾರದ ವಿಷಯ ಬಗ್ಗೆ ನಾವು ಮಾತಾಡೋದ್ರಲ್ಲಿ ಏನ್ ಪ್ರಯೋಜನ ಇಲ್ಲ. ಎಲ್ಲ ಯೋಜನೆಗಳನ್ನ ಉಚಿತ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಒಂದು ವಾರ್ಡ್ ಅಲ್ಲಿ 10% ಇಂದ 20% ಬಂದಿರಬಹುದು ಅಷ್ಟೇ ಹೆಣ್ಮಕ್ಳಿಗೆ. 2000 ರೂಪಾಯಿ ಬೇರೆ ಯಾರಿಗಿಲ್ಲ. ಡ್ರಿಂಕ್ಸ್ ಮೇಲೆ ಎಷ್ಟು ಜಾಸ್ತಿ ಮಾಡಿದ್ದಾರೆ? ಡ್ರಿಂಕ್ಸ್ 30-40 ರೂಪಾಯಿ ಮಾಡ್ತಾರೆ ಒಂದು ಕ್ವಾರ್ಟರ್. 2000 ರೂಪಾಯಿ ಕೊಟ್ಟಿದ್ದಲ್ಲ, ನೀನ್ 2000 ರೂಪಾಯಿ ಕೊಟ್ಟೆ ಕಣ್ಣತ್ರ ಕಿತ್ಕೊಂತ ಇದೆಯಾ? ಬಿಜೆಪಿ ಮತ್ತು ಜೆಡಿಎಸ್ ಇವರೊಬ್ಬರ ಮೈತ್ರಿ ಕಾಂಗ್ರೆಸ್ ನವರಿಗೆ ನಡುಕ ಉಂಟಾಗಿದೆ. ಫ್ರೀ ಬಸ್ ಮಾಡಿದ್ರೆ ಹೆಂಗಸರು ಬಸ್ ಅಲ್ಲಿ ಓಡಾಡಕ್ಕೆ ಫ್ರೀ ಆಗ್ಬಿಡ್ತು. ಗಂಡ ಹೆಂಡತಿ ಜಗಳ ಬೆಂಕಿ ಇಕ್ಬಿಟ್ಟಲ್ಲ ಸಿದ್ದರಾಮಯ್ಯ ಬಂದು. ನರೇಂದ್ರ ಮೋದಿಜಿ ಅವರು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಮಾಡೋದು ಅದು ಒಂದು ತಂತ್ರ ಅಂತ ಹೇಳ್ತಾರೆ. ಅದೇ ತಂತ್ರನ ಇವರು ಯಾವ್ದಾದ್ರು ಮಂದಿರ ಉದ್ಘಾಟನೆ ಮಾಡಿದ್ರೆ ಮಾಡ್ಲಿಲ್ಲ, ಯಾರು ಬೇಡ ಅಂತ. ಆ ತಂತ್ರನೂ ಮಾಡಕ್ಕಾಗಲ್ಲ, ಈ ತಂತ್ರನೂ ಮಾಡಕ್ಕಾಗಲ್ಲ. ಇಂತ ಕುತಂತ್ರ ಮಾಡ್ಲಿಕ್ಕೆ ಬಹಳ ಬುದ್ಧಿ ಅಂತ ಹೇಳಿದ್ರು. ಯಾವ್ದೇ ಸರ್ಕಾರ ಬರ್ಲಿ ಬಡವರಿಗೆ ಮಾತ್ರ ಅನುಕೂಲವಾಗಿ ಯಾರು ಮಾಡ್ತಾ ಇಲ್ಲ. ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು? ನಮ್ಮ ಮುಂದಿನ ಪ್ರಧಾನಿ, ಏಕೈಕ ಪ್ರಧಾನಿ ಅಂದರೆ ನರೇಂದ್ರ ದಾಮೋದರ ಮೋದಿ ಅವರು. ಅವ್ರು ಬಿಟ್ಟರೆ ಬೇರೆ ಯಾರು ಯೋಗ್ಯರಿಲ್ಲ ಭಾರತದಲ್ಲಿ. ಇಡೀ 130 ಕೋಟಿಯ ಜನರಿಗೆ ಅತ್ಯಮೂಲ್ಯವಾದ ವ್ಯಕ್ತಿ ಅಂದರೆ ಶ್ರೀಮಾನ್ ನರೇಂದ್ರ ಮೋದಿಜಿ ಅವರು ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ. ಸರ್, ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಲಿ ಅಂದ್ರಿ, ಮತ್ತೊಮ್ಮೆ 2 ಅವಧಿಗೆ ಪ್ರಧಾನಿ ಆಗಿದ್ರು, 3ನೇ ಅವಧಿಗೂ ಮತ್ತೆ ಆಗ್ಬೇಕು ಅಂತಿದ್ದೀರಾ. ಯಾಕೆ ಚೇಂಜಸ್ ಬೇಡ ಅಂತೀರಾ ಹಾಗಿದ್ರೆ? ಅಲ್ಲ, ನನ್ನ ದೃಷ್ಟಿಯಲ್ಲಿ ಹೇಳೋದಾದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇಡೀ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇಡೀ ಭಾರತದ 100 ಸಮಸ್ಯೆಗಳಲ್ಲಿ ಆ ಎಲ್ಲ ಸಮಸ್ಯೆಗಳಿಗೂ ಹತ್ತಿರವಾಗಿ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಯಾರಾದರೂ ಏಕೈಕ ವ್ಯಕ್ತಿ ಇದ್ದರೆ ಅವರು ಶ್ರೀಮಾನ್ ನರೇಂದ್ರ ಮೋದಿಜಿ ಅವರೇ ಅಂತಲೇ ಹೊರತು ಮತ್ತು ಬೇರೆ ಯಾರಿಂದನೂ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ಇಡೀ ನಾಡಿನ ಅಭಿಪ್ರಾಯನೂ ಹಾಗೇ ಇದೆ. ಆದ್ದರಿಂದ ನರೇಂದ್ರ ಮೋದಿಜಿಯವರೇ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ನಮ್ಮೆಲ್ಲರ ಅಭಿಪ್ರಾಯ ಮತ್ತು ಆಸೆ ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಓಕೆ, ಮತ್ತೊಮ್ಮೆ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗಲಿ ಅಂತಿದ್ದೀರಾ, ಬದಲಾವಣೆ ಅವಶ್ಯಕತೆ ಇಲ್ಲ ಅಂತಿದ್ದೀರಾ. ಆದರೆ NDA ಸರ್ಕಾರವನ್ನು ಸೋಲಿಸಲೇಬೇಕು ಅಂತ ಈಗಾಗಲೇ INDA ಎನ್ನುವ ಮೈತ್ರಿಕೂಟವನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ಈಗ ರಾಹುಲ್ ಗಾಂಧಿ ಹಾಗೇನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇದೆ ಪ್ರಧಾನಿ ಅಭ್ಯರ್ಥಿಯಾಗಿ. ಏನು ಹೇಳ್ತೀರಾ? ಇಲ್ಲಿ ಏನಾಗಿದೆ ಅಂದರೆ INDA ಅಂತ ಏನು ಮೈತ್ರಿಕೂಟ ಅಂತ ಇದೆಯಲ್ಲ, ಇದು ಒಂದು ನಮ್ಮನೆ ವೆಲ್ಡಿಂಗ್ ಇದು ಇದ್ದಂಗೆ, ರಾಡ್ ಇದ್ದಂಗೆ ಅಲ್ಲಲ್ಲೇ ಕಟ್ಟಾಗಿ ಹೋಗ್ಬಿಡ್ತದೆ. ಅದು ಒಂದು ಅಚಲವಾದ ಒಬ್ಬ ವ್ಯಕ್ತಿ ಮಾಡ್ಲಿಕ್ಕೆ ಆಗಲ್ಲ ಅವ್ರ ಕೈಲಿ. ಒಬ್ಬರು ರಾಹುಲ್ ಗಾಂಧಿ ಅಂತಾರೆ, ಒಬ್ಬರು ಮಲ್ಲಿಕಾರ್ಜುನ ಖರ್ಗೆ ಅಂತಾರೆ, ಮತ್ತೊಬ್ಬರು ಸಿದ್ದರಾಮಯ್ಯ ಅಂತಾರೆ. ಮೂವರನ್ನು ಪ್ರಧಾನಿ ಮಾಡ್ಲಿಕ್ಕೆ ಆಗತ್ತೆ. ದೇಶಕ್ಕೆ ಒಬ್ಬ ಪ್ರಧಾನಿ ಆಗಬೇಕು. ಅವರು ಏಕೈಕ ಪ್ರಧಾನಿ, 130 ಕೋಟಿ ಜನಗಳ ಒಬ್ಬ ಒಡೆಯನಾಗಿರ್ಬೇಕೆ ಹೊರತು ಮೂವರು ಪ್ರಧಾನಿ ಅಭ್ಯರ್ಥಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಭಾರತದಲ್ಲಿ. ಅವ್ರೇನು ಆಲೋಚನೆ ಮಾಡ್ತಾ ಇದ್ದಾರೆ, ಒಕ್ಕೂಟದ ವ್ಯವಸ್ಥೆ ಸಂಪೂರ್ಣ ಸರ್ವನಾಶ ಆಗಿ ಹೋಗುತ್ತೆ, ಅದರಲ್ಲೇನು ಅನುಮಾನ ಇಲ್ಲ. ಆ ಒಕ್ಕೂಟ ಉಳಿಯೋದೂ ಇಲ್ಲ. ಸುಮ್ಮನೆ ಒಂದು ಒಕ್ಕೂಟ ಅಂತ ಮಾಡ್ಕೊಂಡಾರ. ಈಗ ಅವರವರಲ್ಲೇ ಒಳಗೆ ಕತ್ತಿ ಮಸಿ ಅಂತ ಒಂದು ವ್ಯವಸ್ಥೆನೂ ನಡೀತಾ ಇದೆ ಅವರಲ್ಲೇ. ಇವತ್ತು ಸಿದ್ದರಾಮಯ್ಯನವ್ರು ಹೇಳ್ತಾರೆ ರಾಹುಲ್ ಗಾಂಧಿ ಆಗಬೇಕು ಅಂತ, ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಬೇಕು ಅಂತ ಕೆಲವರು ಅಭಿಪ್ರಾಯ. ಹಂಗೆ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ ಮಾಡ್ಕೊಂತ ಹೋದರೆ ಎಲ್ಲರೂ ಪ್ರಧಾನಿ ಆಗಲಿಕ್ಕೆ ಸಾಧ್ಯ ಇಲ್ಲದ್ರಿಂದ ಈ ಒಕ್ಕೂಟದಲ್ಲಿ ಅರ್ಥ ಇಲ್ಲದ ಒಕ್ಕೂಟ ಅಂತ ನನ್ನ ಅಭಿಪ್ರಾಯ. ಸರಿ ಸರ್, ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರ ಅಪೋಸಿಟ್ ಆಗಿ ವಿರುದ್ಧವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಪ್ರಧಾನಿ ಅಂತ ಘೋಷಣೆ ಆದರೆ ಅಭ್ಯರ್ಥಿ ಏನು ಹೇಳ್ತಾರೆ? ಅಲ್ಲ, ಅವರು ಘೋಷಣೆ ಮಾಡಲಿ, ಬೇಡ ಅನ್ನಲ್ಲ. ಆದರೆ ಒಟ್ಟಾರೆ ಜನದ ಅಭಿಪ್ರಾಯ ಹೇಳೋದಾದರೆ ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಒಂದು ಅವರು ಅಂತಲ್ಲ, ಒಟ್ಟಾರೆ BJPಯವರ ವಿರುದ್ಧವಾದ ಯಾವುದೇ ಪಕ್ಷಗಳು ತೀರ್ಮಾನ. ಈಗ ನೋಡ್ರಿ, ಒಂದು ಸಾರಿ JDU ಅಭ್ಯರ್ಥಿ ಅದರಲ್ಲಿ ಬಿಹಾರದಲ್ಲಿ, ಸರಿಯಾಗಿ ಬಿಹಾರದಲ್ಲಿ ಅವರು ಊಟಕ್ಕೆ ಗತಿ ಇಲ್ಲ. ಅವರು ಆ ಬಿಹಾರದಲ್ಲಿ ಅಂಥ ಮುಖ್ಯಮಂತ್ರಿ ಅವರು ಅದಾರೆ, ಅಲ್ಲಿ ಊಟಕ್ಕೆ ಗತಿ ಇಲ್ಲದ ಜನ ಬೆಂಗಳೂರಿಗೆ ಬಂದು ಜೀವನ ಮಾಡ್ತಾ ಇದ್ದಾರೆ. ಇನ್ನೇನು ಅವ್ರು ದೇಶ ಆಳ್ತಿದ್ದಾರೆ 130 ಕೋಟಿ ಜನಕ್ಕೆ, ಇನ್ನೇನು ಆಹಾರ ಅನ್ನ ನೀಡ್ತಾರೆ ಅವರು? ಸಾಧ್ಯ ಯಾವ ಕಾರಣಕ್ಕೂ ಯಾವ ಪಕ್ಷದಿಂದಲೂ ಭಾರತನ ಆಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಘಂಟಾಘೋಷವಾಗಿ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಹೇಳ್ತಾ ಇದ್ದೆ. ಓಕೆ, ಈಗ ನರೇಂದ್ರ ಮೋದಿಯವರು ಮುಂದೆ ಮತ್ತೆ ಪ್ರಧಾನಿ ಆಗಲಿ ಅಂದ್ರಿ. ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ ಇದೆ, ಅದು ಇದೊಂದು ಕೋಮುವಾದಿ ಸರ್ಕಾರ, ಜಾತ್ಯತೀತ ಸರ್ಕಾರ ಅಲ್ಲ ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಿ? ಅದು ನೋಡ್ರಿ, ಕೋಮುವಾದಿ ಪಕ್ಷ ಅಂತ ಹೇಳೋರು ಅವರೇ ಕೋಮುವಾದಿಗಳು. ಯಾರು ಹೇಳ್ತಾರೆ ಅವರೇ ನಿಜವಾದ ಕೋಮುವಾದಿಗಳು. ಮೋದಿಜಿಯವರ ಹತ್ರ ಕೋಮು ಅನ್ನೋ ಶಬ್ದ ಇಲ್ಲ, ಇವರು ಅದನ್ನು ಹುಟ್ಟು ಹಾಕ್ಕೊಂಡಿದ್ದಾರೆ. ಮೋದಿಯವರು ಬರೀ ಒಂದೇ ಜಾತಿಗೆ ಸೀಮಿತ, ಒಂದೇ, ಅವೆಲ್ಲ ಸುಳ್ಳು. ಮೋದಿಜಿಯವರ ಹತ್ರ ಜಾತಿವಾದ ಇಲ್ಲ. ಪ್ರತಿಯೊಬ್ಬರನ್ನು ಇಡೀ 130 ಕೋಟಿ ಜನರನ್ನು ಪ್ರೀತಿಸುವಂಥ ಏಕೈಕ ವ್ಯಕ್ತಿ ಯಾರು ಅಂದರೆ ನರೇಂದ್ರ ಮೋದಿಜಿಯವರು ಅಂತ ಘಂಟಾಘೋಷವಾಗಿ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರುವಂಥದ್ದು
ಜನವರಿ 22ಕ್ಕೆ ಅದರ ಉದ್ಘಾಟನೆ ಇರೋದು. ಸೊ ಇದೊಂದು ರಾಜಕೀಯ ತಂತ್ರ, ಮತವನ್ನು ಸೆಳೆಯುವ ತಂತ್ರ ಅಂತ ಹೇಳಲಾಗ್ತಿದೆ. ಹೌದಲ್ರಿ. ಈಗ ನರೇಂದ್ರ ಮೋದಿಜಿಯವರು ಅಯೋಧ್ಯೆಯಲ್ಲೂ ಶ್ರೀರಾಮ ಮಂದಿರ ಉದ್ಘಾಟನೆ ಮಾಡೋದು ಅದು ಒಂದು ತಂತ್ರ ಅಂತ ಹೇಳ್ತಾರೆ. ಅದೇ ತಂತ್ರನ ಇವರು ಯಾವ್ದಾರು ಒಂದು ಮಂದಿರ ಉದ್ಘಾಟನೆ ಮಾಡಿದ್ರೆ ಮಾಡಲಿಲ್ಲ, ಯಾರು ಬೇಡ ಅಂತಾರೆ. ಈಗ ನರೇಂದ್ರ ಮೋದಿಜಿಯವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಮಾಡಲಿಕ್ಕಾಗಿಯೇ ಇದು ಒಂದು ತಂತ್ರ ಅಂತ ಇವ್ರು ಹೇಳೋದಾದರೆ, ಇವ್ರು ಯಾವುದಾದ್ರೂ ಒಂದು ತಂತ್ರ ಮಾಡಲಿಲ್ಲ, ಯಾರು ಬೇಡ ಅಂತಾರೆ. ನಾವೇನು ಬೇಡ ಅಂದ್ವಿ ಅವ್ರಿಗೆ. ಯಾವುದಾದ್ರು ಒಂದು ದೇವ್ರು ಹಿಡ್ಕೊಳ್ಳಿ ಅವರು. ಆ ತಂತ್ರನೂ ಮಾಡೋಕ್ಕಾಗಲ್ಲ, ಈ ತಂತ್ರನೂ ಮಾಡೋಕ್ಕಾಗಲ್ಲ. ಇಂಥ ಕುತಂತ್ರ ಮಾಡ್ಲಿಕ್ಕೆ ಭಾಳ ಬುದ್ಧಿವಂತರಿದ್ದಾರೆ ಇವರೆಲ್ಲ ಅಂತ ನನ್ನ ಅಭಿಪ್ರಾಯ. ತಂತ್ರ ಮಾಡೋದಲ್ಲ, ಕುತಂತ್ರಿಗಳು ಅಂತ ಇವರು. ಒಬ್ಬ ನಾಯಕರು ನರೇಂದ್ರ ಮೋದಿ ಅವರ ಹೆಸರನ್ನು ಇಟ್ಕೊಂಡು MP ಅಭ್ಯರ್ಥಿಗಳು ಮತ ಯಾಚಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೀರಾ? ಅಲ್ಲ, ಅದನ್ನು ನಾನು ಖಂಡಿಸ್ತೇನೆ. ಯಾಕೆ ಗೊತ್ತಾ, ಪ್ರತಿಯೊಂದನ್ನು ಒಬ್ಬ MLA ಕ್ಯಾಂಡಿಡೇಟ್ ಆದವನು ಅಥವಾ ಒಬ್ಬ MP ಕ್ಯಾಂಡಿಡೇಟ್ ಆಗುವವನು ತನ್ನ ವೈಯಕ್ತಿಕ ತನ್ನ ಕ್ಷೇತ್ರದ ವಿಚಾರವನ್ನು ಇಟ್ಕೊಂಡು ತನ್ನ ಕ್ಷೇತ್ರದ ಒಳಿತು ಕೆಡುಕುಗಳನ್ನು ಅಧ್ಯಯನ ಮಾಡಿ ಅಲ್ಲೇ ಸಮಸ್ಯೆಯನ್ನು ಅವನೇ ಬಗೆಹರಿಸಬೇಕೆ ಹೊರತು ಪ್ರತಿಯೊಂದನ್ನು ನರೇಂದ್ರ ಮೋದಿಜಿಯವ್ರ ಒಂದು ಸಮಸ್ಯೆ ಬಗೆಹರಿಸೋಕೆ ಆಗಲ್ಲ. ಕೇವಲ ನರೇಂದ್ರ ಮೋದಿ ಫೋಟೋ ಇಟ್ಕೊಂಡು ಯಾವತ್ತೂ ರಾಜಕಾರಣ ಮಾಡಬಾರ್ದು. ತಮ್ಮದೇ ವೈಯಕ್ತಿಕ ಆಲೋಚನೆಗಳು, ಅಭಿವೃದ್ಧಿಗಳು ಅವನ್ನ ಇಟ್ಕೊಂಡು ಅವರ ಪಕ್ಷದ ಮುಖಾಂತರ ಬರಲಿಕ್ಕೆ ನಮ್ಮ ಸಂತೋಷ ಇದೆ. ಆ ನರೇಂದ್ರ ಮೋದಿಜಿ ಹೆಸರು ಹೇಳಿದರೆ ಇಲ್ಲಿ ಯಾರೂ ಅಷ್ಟು ಸುಲಭವಾಗಿ ಓಟ್ ಹಾಕಲ್ಲ. ನಿಮ್ಮ ಕಾರ್ಯವನ್ನು ನೀವು ಮಾಡಬೇಕು, ಮಾಡಿ ನೀವು ಜನಗಳಿಂದ ಅಭಿಪ್ರಾಯ ತಗೊಂಡು ಜನಗಳಿಂದ ಮತ ತಗೊಂಡು ನೀವು ಆರಿಸಿ ಬರಬೇಕಾದ್ದು ನಿಮ್ಮ ಧರ್ಮ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಈ ಕ್ಷೇತ್ರಕ್ಕೆ ಈಗ ಪ್ರಸ್ತುತವಾಗಿ ಸಿಟ್ಟಿಂಗ್ MP ಬಂದು DV ಸದಾನಂದ ಗೌಡರು. ಸೊ ಅವರ ಒಂದು ಕಾರ್ಯವೈಖರಿ ಹೇಗಿದೆ ಈ ಒಂದು ಕ್ಷೇತ್ರದಲ್ಲಿ, ಮತ್ತೆ ಏನು ಹೇಳ್ತೀರಾ ಅವ್ರ ಬಗ್ಗೆ? ಅಲ್ಲ, ನಾನು ಹೇಳೋದು ಅಂದರೆ ನಾವು ಈ ಕ್ಷೇತ್ರದಲ್ಲ, ನಾವು ಬೇರೆ ಊರಿಂದ ಬಂದು ಇಲ್ಲಿ ತಾತ್ಕಾಲಿಕ ನಮ್ಮ ದಾವಣಗೆರೆ ಆ ಕಡೆ ಹರಿಹರ ಅಂತ. ಹೌದಾ? ಸದಾನಂದ ಗೌಡ್ರ ಬಗ್ಗೆ ನಾನು ಏನು ಹೇಳೋಂಥ ವ್ಯಕ್ತಿ ಅಲ್ಲ ನಾನು. ಅಲ್ಲಿನ ಕ್ಷೇತ್ರದ ಬಗ್ಗೆ ಮಾತಾಡೋದಾದ್ರೆ, ಅಲ್ಲಿನ ಕ್ಷೇತ್ರದ ಬಳಿ ಈಗ ಹಾಲಿ ಇರ್ತಕ್ಕಂಥ GM ಸಿದ್ದೇಶ್ವರ ಅವರು 2 ಬಾರಿ MP ಅವರಾಗಿದ್ದಾರೆ. 2 ಬಾರಿಯವರು ಜನರನ್ನು ಸ್ಪಂದಿಸ್ತಾ ಇದ್ದಾರೆ. 3ನೇ ಬಾರಿ ಬರೋದು ಬಿಡೋದು ಜನಗಳ ಅಭಿಪ್ರಾಯ. ಆದರೆ ಒಟ್ಟಾರೆ 2 ಬಾರಿನೂ ಉತ್ತಮವಾದ ಸುಮಾರು 7 ತಾಲೂಕುಗಳಿದೆ ನಮ್ಮಲ್ಲಿ. ದಾವಣಗೆರೆ ಜಿಲ್ಲೆಯಲ್ಲಿ 7 ತಾಲೂಕುಗಳನ್ನು ಒಳಗೊಂಡ ಒಂದು ಕ್ಷೇತ್ರ. ಅದು ಉತ್ತಮವಾದ ಕಾರ್ಯವನ್ನು ಮಾಡಿದ್ದಾರೆ ಸಿದ್ದೇಶ್ವರ ಅನ್ನೋದರಲ್ಲಿ 2 ಮಾತಿಲ್ಲ. ಸುಂದರವಾದ ಕೆಲಸ, ಅಭಿವೃದ್ಧಿ ಪಥದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ ಸಾಗಿದೆ ಅಂತ ನಾನು ಘಂಟಾವಕಾಶ ಹೇಳ್ತಾನೆ. ಹಾಗಿದ್ರೆ ಈಗ ಪ್ರಸ್ತುತ ರಾಜ್ಯ ಸರ್ಕಾರದ ವಿಚಾರವಾಗಿ ಮಾತನಾಡೋದಾದ್ರೆ ಏನು ಹೇಳ್ತೀರಾ? ಅಯ್ಯೋ, ರಾಜ್ಯ ಸರ್ಕಾರದ ವಿಷಯ ಬಗ್ಗೆ ನಾವು ಮಾತಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಯಾಕೆ ಗೊತ್ತಾ, ಈ ರಾಜ್ಯ ಸರ್ಕಾರ ಬಂದಿರೋದು ಕೆಲವಾರು ಜನಗಳಿಗೆ ಆಶೆಗಳನ್ನು ಒಡ್ಡಿ ಅದನ್ನು ಮಾಡ್ತೇವೆ, ಇದನ್ನು ಮಾಡ್ತೇವೆ, ಅದನ್ನು ಫ್ರೀ ಕೊಡ್ತೇವೆ, ಇದನ್ನು ಫ್ರೀ ಕೊಡ್ತೇವೆ ಅಂತ ಹೇಳಿ ಜನಗಳಿಗೆ ಆಶಾ ಭಾವನೆಯನ್ನು ಹುಟ್ಟಿಸಿರು. ಅದು ಪಾಪ ಜನಗಳದ್ದು ತಪ್ಪಲ್ಲ. ಆ 5 ಗ್ಯಾರಂಟಿಗಳನ್ನು ಕೊಡ್ತಾರೆ, ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರು ಈ ಸರ್ಕಾರನ ಆರಿಸಿದ್ದಾರೆ. ಇದು ಎಷ್ಟರ ಮಟ್ಟಿಗೂ ಆಗಿದೆ. ಅವರ ಯೋಜನೆಗಳು ಕೆಲವೊಂದು ಜನಕ್ಕೆ ಮುಟ್ಟಿದೆ, ಕೆಲವೊಂದು ಜನಕ್ಕೆ ಇನ್ನೂ ಮುಟ್ತಾ ಇಲ್ಲ. ಈ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳ್ತಾರೆ, 70% ಜನಕ್ಕೆ ಮಾತ್ರ ಮುಟ್ಟಿದೆ ಗೃಹಲಕ್ಷ್ಮಿ ಯೋಜನೆ. ಇನ್ನು 30% ಯೋಜನೆ BPL ಕುಟುಂಬಗಳಿಗೆ ಈವರೆಗೂ ಇನ್ನೂ ಮುಟ್ಟಿಲ್ಲ. ಅದರ ಬಗ್ಗೆ ಇವರು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ, ಅಲ್ಲ ಅದು ಆ ನ್ಯೂನ್ಯತೆ ಇದೆ, ಈ ನ್ಯೂನ್ಯತೆ, ಅದನ್ನು ಯಾರು ಸರಿಪಡಿಸ್ಬೇಕು? ಅವರೇ ಸರಿಪಡಿಸ್ಬೇಕು. ಸರಿಪಡಿಸಿ ಮಾಡಿ ಯಾರ್ಯಾರು BPL ಅದಾರೆ ಅವ್ರಿಗೆ ಸಂಪೂರ್ಣವಾಗಿ ರೊಕ್ಕ ಕೊಡೋಂಥ ಪವರನ್ನು ಇಟ್ಕೊಂಡ್ರೆ ಅವರು ಅದನ್ನು ಸರಿಪಡಿಸ್ಬೇಕು. ಅವ್ರು ಮಾಡ್ಬೇಕು, ಅದನ್ನು ನಾವು ಮಾಡೋದಲ್ಲ. ಅದು ಬೆಂಗಳೂರು 1ಗೆ ಹೋಗ್ರಿ, ಬೆಂಗಳೂರು 2ಗೆ ಹೋಗ್ರಿ ಅಂತ ಹೇಳ್ತಾರೆ. ಅವೆಲ್ಲ ಸಾಧ್ಯವಿಲ್ಲ ಅಲ್ಲಿ ಹೋಗ್ಲಿಕ್ಕೆ. ವಯಸ್ಸು 70 ವರ್ಷ ಆಗಿರ್ತೈತೆ, ಅಲ್ಲೆಲ್ಲ ಅಡ್ಡಾಡ್ಲಿಕ್ಕಾಗುತ್ತೆ ಇವರೆಲ್ಲರ ಕೈಲೂ. ಆ ದೃಷ್ಟಿಯಿಂದ ನಾನು ಲಕ್ಷ್ಮೀ ಬಾಳಿಗೆ ವಿನಂತಿ ಮಾಡ್ಕೊಳ್ತೀನಿ, ಗೃಹಲಕ್ಷ್ಮಿ ಯೋಜನೆ ಯಾರ್ಯಾರು BPL ಕಾರ್ಡ್ನವ್ರಿಗೆ ಇನ್ನೂ 30% ಜನಕ್ಕೆ ಅದ್ರಲ್ಲಿ ಆಗುವಾಗಿಲ್ಲ, ಅದನ್ನು ದಯಮಾಡಿ ತಾವು ಅದನ್ನು ಲಾಗು ಮಾಡಿಕೊಡ್ಬೇಕು ಅಂತ ಈ ಮೂಲಕ ಅವರಿಗೆ ಒತ್ತಾಯ ಮಾಡ್ತಾ ಇದ್ದಾನೆ ಅಂತ ನನ್ನ ಅನಿಸಿಕೆ. ಈ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಯಿತು ಅನ್ನೋದು ಒಂದು ದೃಷ್ಟಿಯಲ್ಲಿ. ಗ್ಯಾರಂಟಿ ಯೋಜನೆಯನ್ನು ಪಡ್ಕೊಂಡವರಿಗೆ ಅವರು ಅಭಿವೃದ್ಧಿ ಆಗಿದ್ದಾರೆ. ಅದು ರಾಜ್ಯದಲ್ಲಿ ಅಭಿವೃದ್ಧಿ ಅಷ್ಟು ಸುಲಭವಾಗಿ ಆಗಿಲ್ಲ. ಅಲ್ಲೆಲ್ಲ ಕುಂಠಿತ ಆಗಿದೆ, ಇಲ್ಲ ಅಂತಲ್ಲ, ಕುಂಠಿತವಾಗಿದೆ. ಅದನ್ನು ಈ ಸರ್ಕಾರ ಮನದಟ್ಟು ಮಾಡ್ಕೊಂಡು ಆ ಅಭಿವೃದ್ಧಿಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನನ್ನೊಂದು ಅನಿಸಿಕೆಗಳು. ಹಾಗಿದ್ರೆ ಅನುಕೂಲ ಇದೆಯಾ ಸರ್ ಜನಕ್ಕೆ ಈ ಒಂದು ಯೋಜನೆಗಳಿಂದ? ಈ ಯೋಜನೆಗಳಿಂದ ಬಡತನದಲ್ಲಿರ್ತಕ್ಕಂಥ ಮಹಿಳೆಯರಿಗೆ, ಸಾಮಾನ್ಯ ಮಹಿಳೆಯರಿಗೆ, ಈ ಕೂಲಿ ಕಾರ್ಮಿಕರಿಗೆ, ಬಸ್ನಲ್ಲಿ ಹೋಗ್ಲಿಕ್ಕೆ ಮತ್ತು ಎಲ್ಲ ರೀತಿ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಅವರು ಫ್ರೀಯಾಗಿ ಸುತ್ತಾಡ್ಬೋದು ಹೆಣ್ಮಕ್ಳು ಮಾತ್ರ. ಅದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಅದು ಒಂದು ಒಳ್ಳೆಯ ಯೋಜನೆ ಅಲ್ಲ ಅಂತ ನಾನು ಹೇಳಲ್ಲ, ಆದರೆ ಎಲ್ಲವೂ ಒಳ್ಳೆಯವಿಲ್ಲ ಅಂತ ನನ್ನ ಅಭಿಪ್ರಾಯ. ಅದು ಒಂದು ಒಳ್ಳೆಯ ಯೋಜನೆಯಿಂದ ನಾನು. ನಿಮ್ಮ ಪ್ರಕಾರ ಯಾವೆಲ್ಲ ಉಚಿತ ಯೋಜನೆಗಳು ಆಗೋದೇ ಇದ್ರೆ ಯಾವೆಲ್ಲ ಬೇರೆ ಯೋಜನೆಗಳು ಇದ್ರೆ ಬೆಟರ್ ಇತ್ತು, ಒಳ್ಳೇದಿತ್ತು ಅಂತ? ಅಲ್ಲ, ಎಲ್ಲ ಯೋಜನೆಗಳನ್ನ ಉಚಿತ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಮಹಿಳೆಯರಿಗೆ ಕೆಲವು ಕೊಡೋದಾದ ಈಗ ಅಕ್ಕಿ ಉಚಿತ ಕೊಡ್ತಾ ಇದ್ದಾರೆ, ಭಾಳ ಸಂತೋಷ.
ಮಹಿಳೆಯರಿಗೆ ಫ್ರೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಅಡ್ಡಾಡ್ಬೋದು, ಅದು ಎರಡನೇ ಸಂತೋಷ. ಈ ಮೂರನೇದು, ಮತ್ತು ಯಾವುದನ್ನು ಉಚಿತ ಕೊಡೋದು ಬೇಡ ಅಂತ ನನ್ನ ಅಭಿಪ್ರಾಯ. ಸಾಕು, ಇವೆರಡು ಕೊಟ್ಟಿದ್ದಾರೆ ಬಡವರಿಗಾಗಿನೇ. ಬೇಡ, ಯಾವುದೂ ಉಚಿತ ಕೊಡೋದು ಬೇಡ. ಎಲ್ಲ ಉಚಿತ ಕೊಟ್ಕೊಂಡು ಹೋದರೆ ಸರ್ಕಾರ ಉಚಿತ ಆಗಿಬಿಡ್ತದೆ. ಅದು ಆ ದೃಷ್ಟಿಯಿಂದ ಸರ್ಕಾರ ಇವತ್ತು ಗಟ್ಟಿಯಾಗಿ ನಿಲ್ಲಬೇಕು ಅಂದರೆ ಇವು ಅಷ್ಟೇ, ಬಡವರಿಗಾಗಿಯೇ ಓಡಾಡ್ತಕ್ಕಂಥದ್ದು, ಬಡವರಿಗಾಗಿಯೇ ಅನ್ನ ತಿನ್ನಲಿಕ್ಕೆ ಅಕ್ಕಿ ಕೊಡ್ತಕ್ಕಂಥದ್ದು, ಇವೆರಡು ಸಾಕು ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ, ಮತ್ತು ಅದು ಯೋಗ್ಯವೂ ಇದೆ ಅಂತ ನನ್ನ ಅನಿಸಿಕೆ. ಹಾಗಿದ್ರೆ ಈಗ ಸರ್ಕಾರದ ಬಗ್ಗೆ ಮಾತಾಡಿದ್ವಿ, ಬಟ್ ವಿರೋಧ ಪಕ್ಷವಾಗಿ BJP ಇರೋದು. ಸೊ ವಿರೋಧ ಪಕ್ಷವಾಗಿ ಅವರು ಸಮರ್ಥವಾಗಿ ನಡ್ಕೊಂಡು ಹೋಗ್ತಾ ಇದ್ದಾರಾ? ಆಯ್ಕೆ, ವಿರೋಧ ಪಕ್ಷದ ನಾಯಕರ ಆಯ್ಕೆ ಸಮರ್ಥವಾಗಿದೆಯಾ? ಏನು ಹೇಳ್ತೀರಾ? ಈ ವಿರೋಧ ಪಕ್ಷನ ಆಯ್ಕೆ ಮಾಡುವಲ್ಲಿ ಕೇಂದ್ರ ಸರ್ಕಾರವು ಸ್ವಲ್ಪ ವಿಳಂಬ ನೀತಿಯನ್ನು ಮಾಡ್ತು. ಅದನ್ನು ತಕ್ಷಣವಾಗಿ ಮಾಡಬೇಕಾಗಿತ್ತು ಅವರು. ಅದೇನಾಗಿದೆ, ಈ ರೂಲಿಂಗ್ ಪಾರ್ಟಿಯವರಿಗೆ ಅದು ಆಹಾರವಾಗಿ ಪರಿಣಮಿಸುತ್ತೆ. ಕೇಂದ್ರ ಸರ್ಕಾರ ಬೇಗ ಇವ್ರನ್ನ ಮಾಡಲಿಲ್ಲ ಅಂದರೆ ವಿರೋಧ ಪಕ್ಷದ ನಾಯಕರನ್ನ, ಇವರೆಲ್ಲ ಬೊಬ್ಬೆ ಹಾಕ್ತಾರೆ. ನಿಮ್ಮ ಯೋಗ್ಯತೆಗೆ ವಿರೋಧ ಪಕ್ಷ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ಬೊಬ್ಬೆ ಹಾಕೋದ್ರಿಂದ ತಕ್ಷಣಕ್ಕೆ ಮಾಡಲಿಲ್ಲ. ಆದರೂ ಕೂಡ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಏಕೈಕ ವಿರೋಧ ಪಕ್ಷ ನಾಯಕ ಅಂದರೆ ಶ್ರೀಮಾನ್ ಅಶೋಕ್ರವರು. ಅವರು ಉತ್ತಮವಾದ ವಿರೋಧ ಪಕ್ಷ ನಾಯಕ ಆಗಲಿಕ್ಕೆ ಯೋಗ್ಯ ಅದಾರಂತ ನನ್ನ ಅಭಿಪ್ರಾಯ, ಮತ್ತು ಅವರು ಯೋಗ್ಯನೂ ಇರೋದ್ರಿಂದ ವಿರೋಧ ಪಕ್ಷ ನಾಯಕರಾಗಲಿಕ್ಕೆ ಅವರು ಯೋಗ್ಯ ಅಂತ ನನ್ನ ಅನಿಸಿಕೆ. ಓಕೆ, ಈಗ BJP ಮತ್ತು JDS ಮೈತ್ರಿ ಆಗಿರೋದು ಲೋಕಸಭೆ ಚುನಾವಣೆಗಾಗಿ ಏನು ಹೇಳ್ತೀರಾ? BJP ಮತ್ತು JDS ಇವರೊಬ್ಬರ ಮೈತ್ರಿ ಒಂದು ದೃಷ್ಟಿಯಿಂದ ಸ್ವಲ್ಪ ಈ ಕಾಂಗ್ರೆಸ್ನವರಿಗೆ ನಡುಕ ಉಂಟಾಗಿದೆ. ಯಾಕೆಂದರೆ ಟ್ರಯಾಂಗಲ್ ಫೈಟ್ನಲ್ಲಿ ಯಾರು ಬರ್ತಾರಂತ ಹೇಳೋಕ್ಕಾಗ್ತದಿಲ್ಲ. ಇವತ್ತು ನೇರ ಫೈಟ್ BJP ವರ್ಸಸ್ ಕಾಂಗ್ರೆಸ್ ಐ. ಹಿಂಗಿರೋದ್ರಿಂದ ಸ್ವಲ್ಪ ಕಾಂಗ್ರೆಸ್ ಐಗೆ ಹಿನ್ನಡೆ ಆಗತ್ತೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಅದರಲ್ಲಿ ಗ್ಯಾರಂಟಿ ಹಿನ್ನಡೆ ಆಗುತ್ತೆ ಅವ್ರಿಗೆ MP ಸೀಟ್ನಲ್ಲಿ. ಯಾರಿಗೆ? ಕಾಂಗ್ರೆಸ್ ಐಗೆ. ನೇರ ಹಣೆ, ನೋ ಟ್ರಯಾಂಗಲ್ ಫೈಟ್, ತ್ರಿಕೋಣ ಸ್ಪರ್ಧೆ ಅಲ್ಲ, ಇದು ನೇರ ಸ್ಪರ್ಧೆ ಇರೋದ್ರಿಂದ ಇದು ಕಾಂಗ್ರೆಸ್ಸಿಗೆ ಖಂಡಿತವಾಗಿ ಹೊಡೆತ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಈಗ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಅವು ಮಾಡಬೇಕಾದಂತಹ ಅಭಿವೃದ್ಧಿ ಕೆಲಸಗಳು ಯಾವುವು ನಿಮ್ಮ ಪ್ರಕಾರ? ಈಗ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಮೇಲೆ ಪದೇ ತಪ್ಪು ಗೂಬೆಗಳನ್ನ ಕೂರಿಸ್ತಾ ಇದ್ದಾರೆ ಇವರು. ಅದು ಅಲ್ಲ ಅದು. ಯಾಕೆಂದರೆ ಇವರು ಕೇಂದ್ರ ಸರ್ಕಾರನ ಕ್ರಿಟಿಸೈಸ್ ಮಾಡೋದ್ರಿಂದ ಅಥವಾ ಅವರಿಗೆ ಏನಾದರೂ ಚುಚ್ಚೋದ್ರಿಂದ ಮತ್ತು ಇವರು ಪುನಃ ಕೇಂದ್ರ ಸರ್ಕಾರದಲ್ಲೇ ಹೋಗ್ಬೇಕು. ಏನಾದರೂ ಯೋಜನೆಗಳಿಗೆ ಬೇಕು ಅಂದರೆ, ಏನಾದರೂ ಹಣಕಾಸಿನ ವ್ಯವಸ್ಥೆ ಬೇಕು ಅಂದರೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೈ ಮುಗಿಬೇಕು ಅವರು. ಆದ್ದರಿಂದ ಕೇಂದ್ರ ಸರ್ಕಾರವನ್ನು ಇವರು ಟೀಕಿಸಿದರೆ ಆರೋಗ್ಯಕರವಾದ ರೀತಿಯಲ್ಲೇ ಟೀಕಿಸಬೇಕು. ಇದು ಸುಮ್ಮನೆ ನಾನು ಕಾಂಗ್ರೆಸ್ ಪಕ್ಷದಿಂದ ಟೀಕಿಸ್ತೇನೆ ಅಂತ ಟೀಕಿಸಬಾರ್ದು. ಅದು ಟೀಕಿಸುವ ಒಂದು ವ್ಯವಸ್ಥೆ ಅದು ಆರೋಗ್ಯಕರವಾಗಿರಬೇಕು ಅಂತ ನನ್ನ 100% ಅಭಿಪ್ರಾಯ ಇದು. ಓಕೆ, ಅಲ್ಲ ಸರ್, ಅಭಿವೃದ್ಧಿ ಕೆಲಸಗಳು ಯಾವುದು ಆಗಬೇಕು ಅಂತ ಈ ಎರಡು ಸರ್ಕಾರದಿಂದ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ? ಅಭಿವೃದ್ಧಿ ಕೆಲಸಗಳು ಅಂದರೆ ನೋಡಿರಿ, ರಸ್ತೆ ಮತ್ತು ಸಾರಿಗೆ ನಿಗಮ, ರಸ್ತೆಗಳು, ಈ ರೈಲುಗಳ ಓಡಾಟ ಏನಿದೆ, ಒಂದೇ ಭಾರತ್ ರೈಲುಗಳು, ಇವು ಭಾರತದಲ್ಲಿ ಪ್ರಧಾನಿ ಮೋದಿಜಿಯವರು ಸುಮಾರು ಒಂದು 50-60 ಒಂದೇ ಭಾರತ ರೈಲುಗಳನ್ನ ಭಾರತದಾದ್ಯಂತ ಬಿಟ್ಟಿದ್ದಾರೆ. ಈಗ ಮೊನ್ನೆ ಒಂದು ಬಿಟ್ಟಿದ್ದಾರೆ, ಬೆಂಗಳೂರು ಟು ಕೊಯಮತ್ತೂರು ಹೊಸ ರೈಲ್ವೆ ಯೋಜನೆ. ಇದು ಕೂಡ ಕೇಂದ್ರ ಸರ್ಕಾರದ ಒಂದು ಅಭಿವೃದ್ಧಿ ಯೋಜನೆ. ಅವರು ಕೂಡ ಸುಮ್ಮನೆ ಕೂತಿಲ್ಲ. ಯಾಕಂದರೆ ಭಾರತದಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಎಲ್ಲ ರಾಜ್ಯಗಳಿಗೂ ಒಂದು ಸಮನ್ವಯತೆ ಇರಬೇಕು. ಒಂದು ಯಾವುದೇ ಒಂದು ರೈಲುಗಳು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅಡ್ಡಾಡ್ಬೇಕಾದ್ರೆ ಜನಸಂಪರ್ಕ ಇರುತ್ತೆ. ಆ ರಾಜ್ಯದ ಸಂಪರ್ಕ ಈ ರಾಜ್ಯದ ಸಂಪರ್ಕ ಇರೋದರಿಂದ ರಾಜ್ಯಗಳು ಅಭಿವೃದ್ಧಿ ಪಡ್ತವೆ ಅನ್ನೋದು ನಮ್ಮ ಕೇಂದ್ರ ಸರ್ಕಾರದ ಯೋಚನೆ ಅದು. ಆದ್ದರಿಂದ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇಬ್ಬರು ಸೇರಿ ಒಂದು ಹೊಂದಾಣಿಕೆಯ ರಾಜಕಾರಣ ಮಾಡಬೇಕೆ ಹೊರತು ಒಂದು ವಿರೋಧ ಮಾಡ್ತಕ್ಕಂಥ ರಾಜಕಾರಣ ರಾಜ್ಯಗಳು ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ನಮಸ್ಕಾರ ಸರ್, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಸರ್? ಮುಂದಿನ ಪ್ರಧಾನಿ ನರೇಂದ್ರ ಮೋದಿಜಿ. ಯಾಕೆ ಸರ್ ನರೇಂದ್ರ ಮೋದಿ ಅವರು? ನರೇಂದ್ರ ಮೋದಿಜಿ ಅಂದರೆ ನಮ್ಮ ಭಾರತದಲ್ಲೇ ತುಂಬ ಡೆವಲಪ್ ಮಾಡಿದ್ದಾರೆ. 70 ವರ್ಷ ಆಡಳಿತ ಮಾಡಿದರು ಕಾಂಗ್ರೆಸ್ನವರು, ಏನು ಡೆವಲಪ್ ಆಗಿಲ್ಲ. ಈಗ ಇರೋ ಯೂತ್ರಿಗೆ ಒಳ್ಳೇದಾಗುತ್ತೆ. ಈಗ ನಮ್ಮಂತ ಏಜ್ ಆಗಿರೋರಿಗೆ ಒಳ್ಳೇದಾಗ್ತಾ ಇದೆ. ಪ್ರತಿಯೊಂದಕ್ಕೂ ಒಳ್ಳೇದಾಗಿದೆ, ಪ್ರತಿಯೊಂದು ಒಳ್ಳೇದಾಗ್ತಾ ಇದೆ. ಇದಕ್ಕಿಂತ ಯಾರೂ ಈ ಥರ ಮಾಡಿರಲಿಲ್ಲ. ಇಷ್ಟು ಹಿಂದೆ ಪ್ರಧಾನಿಗಳಾಗಿದ್ರು ಯಾರು ಇದು ಮಾಡಿಲ್ಲ, ಇನ್ನು ಮುಂದೆ ಮಾಡೋಕ್ಕಾಗೋದು ಇಲ್ಲ. ಇದು ಫಿಕ್ಸ್ ಮಾಡಿದ್ದಾರೆ ಪಾಯ ನರೇಂದ್ರ ಮೋದಿಜಿ. ಇವರೇ ಆಗಬೇಕು ಪ್ರಧಾನಿ. ನಾನು ಹೇಳೋದಲ್ಲ, ನನಗೆ ಈಗ 64 ವರ್ಷ, ಈಗ 20 ವರ್ಷ ಹುಡುಗನಿಂದನೂ ಮಾತಾಡ್ತಾ ಇದ್ದೀನಿ. ಇದು ಏನು ಹೇಳಿ, ನಮ್ಮ ಒಂದು ಎಲ್ಲ ಈಗ ಈ ಮುಸ್ಲಿಮ್ಸೇ ಆಗಲಿ BJPಗೆ ಬರ್ತಾ ಇದ್ದಾರೆ. ಅವರು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಯಾಕೆ ಆಗಬಾರ್ದು ಮೋದಿಜಿ ಅಲ್ವಾ? ಹಾಗಿದ್ರೆ ನಿಮ್ಮ ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ DV ಸದಾನಂದ ಗೌಡರು MP ಆಗಿದ್ದಾರಂಥವ್ರು,
ಇಲ್ಲಿ ಅಭಿವೃದ್ಧಿ ಆಗಿದೆಯಾ ನಿಮ್ಮ ಪ್ರಕಾರ? ಏನು ಇಲ್ಲಿ ಒಂದು ದಿವಸ ಆಗಿಲ್ಲ. ಓಟ್ಗಳ ಎಲೆಕ್ಷನ್ ಮಾಡಿಸ್ಕೊಂಡ್ರಿ, ಇಲ್ಲಿ ಓಟ್ಗಳು ಹಾಕ್ಸ್ಕೊಂಡ್ರು. ನಾವು ಸುಮಾರು ವರ್ಷಗಳಿಂದ, ನಾನು ಆಟೋ ಡ್ರೈವರು, ನಾಗಶೆಟ್ಟಹಳ್ಳಿ ಕೃಷ್ಣಪ್ಪ ಅಂತ ನನ್ನ ಹೆಸರು. ನಾನು ಸುಮಾರು ವರ್ಷದಿಂದ BJPನೇ. ಇಲ್ಲಿ ಯಾವ ಒಂದು ದಿವಸನೂ ಬಂದ ಇಲ್ಲ ಭಾಷಣದಲ್ಲಿ ಯಾರಿಗೂ ಬಡವ್ರಿಗೆ, ನಿರ್ಬಡವ್ರಿಗೆ, ಮನೆ ಇಲ್ದಿದ್ದವ್ರಿಗೆ, ಸ್ಕೂಲು ಶಾಲಾ ಮಕ್ಕಳಿಗೆ ಏನು ವಿಚಾರಿಸಿಲ್ಲ. ಕೊರೋನಾ ಟೈಮಲ್ಲಿ ಒಂದು ದಿವಸ ಬಂದು ಇಲ್ಲಿ ಯಾರಿಗೂ ಸಹಾಯ ಮಾಡಿಲ್ಲ. ಸದಾನಂದ ಗೌಡರು MP ಆಗಿ, ಸೆಂಟ್ರಲ್ ಮಿನಿಸ್ಟರ್ ಆಗಿ ಒಂದು ದಿವಸನೂ ಬಂದು ಇಲ್ಲಿ ಏನು ನಿಮ್ಮ ಸಮಸ್ಯೆ, ಹೇಗಿದ್ದೀರಾ, ಏನು ಅಂತ ಬಂದು ಮಾಡಿಲ್ಲ. ಏನು ಕೋರ್ಟ್ ಹಾಕ್ಬೇಕು ಅವ್ರಿಗೆ? ಇಲ್ಲಿನ BJPನಲ್ಲಿ MP-ನಲ್ಲಿ ಏನು ಕೋರ್ಟ್ ಹಾಕ್ಬೇಕು? ನಾನು ಒಬ್ಬನು ಕೇಂದ್ರ ಸಚಿವರಾಗಿದ್ರು, ರೈಲ್ವೆ ಮಿನಿಸ್ಟರ್ ಆಗಿದ್ರು. ರೈಲ್ವೆ ಮಿನಿಸ್ಟರ್ ಆಗಿದ್ದಂತ. ಹೌದು. ಆಮೇಲೆ ಇದಾದ್ರು ಅಂತಂದ್ರೆ ಆಮೇಲೆ ಒಂದು ಏನಂತಾರೆ ಒಂದು ನಿವೃತ್ತಿ ಕೊಟ್ಟರು, ಅದಕ್ಕೆ ಓಕೆ, ಅದನ್ನ ಬಿಟ್ಟಾಕಿ. ಬಟ್ ಈಗ ಪ್ರೆಸೆಂಟ್ ಅವರೇ ಇದಾರಲ್ವಾ, ಏನ್ ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿ? ಬಂದಿಲ್ಲ ಇವ್ರೆ. ಕೊರೋನಾ ಟೈಮಲ್ಲಿ ಇಲ್ಲಿ ಒಂದು ದಿವಸನೂ ಬಂದಿಲ್ಲ. ಇಲ್ಲಿ ಬಸ್ ಸ್ಟಾಪಲ್ಲಿ 2 ವರ್ಷ ಜನಗಳು ಊಟಕ್ಕೋಸ್ಕರ ಎಷ್ಟು ಅಲ್ದಿದ್ದಾರೆ ಗೊತ್ತಾ? ಸ್ವಾರ್ಥಿ ಅವರು, ಸ್ವಾರ್ಥಿ ರೀ, ನಿಜವಾಗ್ಲೂ ಸ್ವಾರ್ಥಿ ಅವರು. ಎಷ್ಟು ಜನ ಬಡವರು ನಿರ್ಬಡವರು ಇದ್ದಾರೆ ಗೊತ್ತಾ? ಇಲ್ಲಿ ಕೊರೋನಾ ಟೈಮ್ ಊಟ ಎಲ್ಲ ಕುತ್ಕೊತಾ ಇದ್ರು. ಅವ್ರಿಗೆ ಗೊತ್ತಾಗಿಲ್ವಾ? ನಾನು MP ಆಗಿ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ ನಾವು ಸಹಾಯ ಮಾಡೋದು ಒಂದು ಅವ್ರಿಗೆ ಜ್ಞಾನನೇ ಇಲ್ಲಲ್ಲ. ಗೆದ್ದುಬಿಟ್ಟು ಮನೇಲಿ ಇದ್ಬಿಟ್ರೆ ಯಾರು ಅದಕ್ಕೆ ಜವಾಬ್ದಾರಿ ಯಾರು? ಏನಕ್ಕೆ ಕೋಟ್ ಹಾಕ್ಬೇಕು? ನಾವು ಕೋಟ್ ಹಾಕಲ್ಲ ಈ ಸಾರಿ. ಸರ್ ಹಾಗಿದ್ರೆ ಒಬ್ಬರು ನೀವು ಈಗ ನರೇಂದ್ರ ಮೋದಿ ಅವರು ಎಲೆಕ್ಟ್ ಆಗ್ಲಿ, ಪ್ರಧಾನಿ ಆಗಿ ಬೇರೆ ಕೊಡ್ರಿ. ಖಂಡಿತ. ಅಂದ್ರೆ ನೀವು ಇಲ್ಲಿನ ಒಂದು ಅಭ್ಯರ್ಥಿನ ಬೇರೆ ಕೇಳ್ತಾ ಇದ್ದೀರಾ? ಬೇರೆ ಕೊಡಬೇಕು. ಒಳ್ಳೆ ನಿಷ್ಠಾವಂತ MP ಬರ್ಬೇಕು. ಇಲ್ಲಿ ಕಷ್ಟದಲ್ಲಿ ಇರ್ಬೇಕು ಅವರು. ಏನ್ ಹೇಳಿ, ದುಡ್ಡು ಕೊಟ್ಟು ಹಾಕ್ಸ್ಬಾರ್ದು, ದುಡ್ಡು ಕೊಟ್ಟು ನಮಸ್ಕಾರ ಮಾಡಿಸ್ಕೊಬಾರ್ದು. ಪ್ರೀತಿಯಿಂದ ಗೆಲ್ಬೇಕು. ಅವರು ಜನಗಳಿಗೆ ಸಹಾಯ ಮಾಡಬೇಕು, ಜನಗಳಿಗೆ ಸಹಾಯ ಮಾಡಬೇಕು ಅಂತ MP ಬರ್ಬೇಕು. ನಿಮ್ಮ ಪ್ರಕಾರ ಈಗ ಯಾರಿದ್ದಾರೆ ಆ ತರದವರು, ಅಥವಾ ನಿಮ್ಮ ಕ್ಷೇತ್ರಕ್ಕೆ ಯಾರು ನಿಲ್ಲಿ ಅಂತ ಏನಾದ್ರು ಎಕ್ಸ್ಪೆಕ್ಟೇಷನ್ ಹೇಳ್ಬಾರ್ದು ನಾವು? ಯಾಕಂದ್ರೆ ನಾವು ಆಲ್ರೆಡಿ ನಾನು BJP-ಅಲ್ಲಿ ಇದ್ದೀನಿ, RSS ಅಲ್ಲಿ ಇದ್ದೀನಿ. ಈಗ ಬೇರೆ ಹೆಸರು ಹೇಳಿ ಹೆಸರು ಸೂಚಿಸಕ್ ಬರಲ್ಲ, ಸೂಚನೆ ಮಾಡಲ್ಲ. ಸೂಚನೆ ಮಾಡಬಾರ್ದು ನಾವು. ನಮ್ಗೆ ಅದೇ ಅಧಿಕಾರ ಇಲ್ಲ ಸೂಚನೆ ಮಾಡೋಕ್ಕೆ. ನಮ್ಮಂಥವ್ರು ಈ ಥರ ಹೇಳಿಕೆ ಕೊಡಬೇಕು. ಅವ್ರ ಬಗ್ಗೆ ಒಳ್ಳೆ ವ್ಯಕ್ತಿ ಬರಬೇಕು. ಯಾಕೆ ಹೈಕಮಾಂಡ್ ಸರಿ ಬದಲಾವಣೆ ಆದ್ರೆ ಆ ವ್ಯಕ್ತಿನೂ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಕೆಲವೊಂದು ಆಪ್ಷನ್ಸ್ಗಳು ಇದೆ ಅಲ್ವಾ, ಅವರೇ ಬರ್ಬೇಕು ಅನ್ನೋದು. ಸೊ ಆ ತರ ಬರ್ಲಿಲ್ಲ ಅಂದ್ರೆ ಏನು? ಆ ಥರ ಬಂದಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಪಬ್ಲಿಕ್ ಹಣೆ ಬರ, ಬೇರೆ ಚೂಸ್ ಮಾಡ್ತೀವಿ ಬೇರೆಯವ್ರಿಗೆ. ಒಟ್ಟಾರೆ DV ಸದಾನಂದ ಗೌಡರು ಈ ಸಾರಿ ಈ ಕ್ಷೇತ್ರಕ್ಕೆ ಬೇಡ ಅಂತ ಡಿಸೈಡ್ ಬೇಡ ರೀ. ಅವ್ರು ಯಾವ ಪ್ರಯತ್ನನೇ ಇಲ್ಲ. ಅವ್ರ ಎಲ್ಲನ ಅವರು ನಿಂತು ಕೇಳ್ಬಿಡಿ. ನಾನು ಒಬ್ಬನೆಲ್ಲ ಹೇಳೋದು, ಪಬ್ಲಿಕಲ್ಲಿ ಹೇಳ್ಬಿಡ್ರಿ. ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು, ಎಷ್ಟು ಜನ ಇದ್ದಾರೆ ಕೇಳ್ಬಿಡಿ. ಇಲ್ಲಿ ಕಾರ್ಯಕ್ರಮ ಆಟೋ ಡ್ರೈವರ್ಗೆ ಎಷ್ಟೋ 100 ಜನ 1000 ಜನ ನನ್ನ ಆಟೋದಲ್ಲಿ ಕೂತ್ಕೊಳ್ತಾರೆ. ನಾನು ಪಬ್ಲಿಕ್ ಸೇವೆ ಮಾಡ್ತೀನಿ, ನಾನು ಸಮಾಜ ಸೇವೆ ಮಾಡ್ತೀನಿ. ನಾನು ಆಟೋ ಡ್ರೈವರ್ ಆಗಿ ನಾವು ಕೊರೋನಾ ಟೈಮಲ್ಲಿ ಯಾರ್ಯಾರಿಗೋ ಹೋಗಿ ಕೇಳಿ ಕೈ ಕಾಲು ಹಿಡಿದು ಊಟ ಹಂಚಿದ್ದೀವಿ, ಕಿಟ್ಟೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ನಾವಿಲ್ಲಿ ನಾವು ನಿಮ್ಮಂಥವ್ರು ಕೇಳಿ ನಾವು ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು. ಹೌದು, ಅವರು ಬೇಡ. ಬೇರೆಯವ್ರಿಗೆ ಯಾರನ್ನ ಹೈಕಮಾಂಡ್ ಯಡಿಯೂರಪ್ಪ ಇದ್ದಾರೆ, ಸರ್ ಬೊಮ್ಮಾಯಿ ಇದ್ದಾರೆ, ಇವಾಗ ರಾಜ್ಯ ಅಧ್ಯಕ್ಷರು ಯಡಿಯೂರಪ್ಪ ಮಗ ಇದ್ದಾರೆ. ಅವ್ರು ಬೇರೆಯವ್ರಿಗೆ ಚೂಸ್ ಮಾಡಲಿ, ಇಲ್ಲಿ MP ಸಿಕ್ಕಿ ತಿಳಿಸ್ಲಿ. ಅವ್ರು ಬೇಡ. ಇಲ್ಲಿ ಈಗ ಇದೊಂದೇ ಕ್ಷೇತ್ರದ ಒಬ್ಬನ ಮಾಹಿತಿ ಅಲ್ಲ, ಇದು ಪಬ್ಲಿಕ್ ಮಾಹಿತಿ. ಪಬ್ಲಿಕ್ ಹೇಳ್ತಾ ಇದ್ದಾರೆ ನಮಗೆ ಎಲ್ಲ ಮಾಹಿತಿ. ಯಾಕಂದ್ರೆ ನಾನು ಇಲ್ಲಿ 45 ವರ್ಷದಿಂದ ಇದ್ದೀನಿ. ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ನಮ್ಗೆ ಹೇಳ್ತಾರೆ. ಯಾಕಂದ್ರೆ ನಾವು ಸೀನಿಯರ್ ಸಿಟಿಜನ್, ಇಲ್ಲಿ ಸರ್ವಿಸ್ ಇದೆ ನಮಗೆ. ಪಬ್ಲಿಕ್ ಎಲ್ಲ ಹೇಳ್ತಾರೆ ನಮಗೆ. ನಾವು ಕೇಳ್ತಾ ಇರುವಂತದ್ದು ಅದೇನೇ ಈಗ. ಬಟ್ ಇದೊಂದೇ ಕ್ಷೇತ್ರದ ಅಂತಲ್ಲ, ಸಾಕಷ್ಟು ಕ್ಷೇತ್ರಗಳ ಕತೆ ಇದೇ ಆಗಿರುವಾಗ ಒಬ್ಬ ನರೇಂದ್ರ ಮೋದಿ ಅವರ ಒಂದು ಮುಖವನ್ನು ನೋಡಿ ಅಥವಾ ಅವರ ವರ್ಚಸ್ಸನ್ನು ಇಟ್ಕೊಂಡು ಈ ರೀತಿ MP ಆಕಾಂಕ್ಷಿಗಳು, MP ಅಭ್ಯರ್ಥಿಗಳು ಏನಿದ್ದಾರೆ ಅವರು ಮತ ಕೇಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತೀರಾ? ಹಾಗಿದ್ರೆ ಇಲ್ಲ, ನರೇಂದ್ರ ಮೋದಿ ಹೆಸರು ಹೇಳಿ ಓಟ್ ಹಾಕೋದಲ್ಲ. ನರೇಂದ್ರ ಮೋದಿ ಪ್ರಧಾನಿ ಆಗ್ಬೇಕು, ನಮ್ಮ ಭಾರತ ಪ್ರಧಾನಿ ಆಗ್ಬೇಕು. ಆ ಕ್ಷೇತ್ರದಲ್ಲಿ ಮೋದಿಯವರು ಸರ್ವೆ ಮಾಡಬೇಕು, ಮೋದಿಜಿಯವರು ಸರ್ವೆ ಮಾಡಬೇಕು. ಆ ಕ್ಷೇತ್ರದಲ್ಲಿ ಈ ತರ ನೀವು ಬಂದಿದ್ರಲ್ಲ, ಸರ್ವೆ ಮಾಡಬೇಕು. ಆ ಕ್ಷೇತ್ರದಲ್ಲಿ MP ಅವರು ಏನ್ ಕೆಲಸ ಮಾಡಿದ್ದಾರೆ, ಏನ್ ಡೆವಲಪ್ ಮಾಡಿದ್ದಾರೆ ಅಲ್ಲಿ ಅಂತ ಹೇಳಿ ಪ್ರತಿಯೊಂದು ಕ್ಷೇತ್ರದಲ್ಲಿ 28 MP ಗಳಿದಾರಲ್ಲ, 28 MP ಸರ್ವೆ ಮಾಡಿ ಅವ್ರಿಗೆ ಚೂಸ್ ಮಾಡಬೇಕು. ಒಳ್ಳೆ ಸಮಾಜ ಸೇವೆ ಮಾಡಿರ್ಬೇಕು ಅವರು. ಯಾವುದು ಅವರು ಪಬ್ಲಿಕ್ ನಿಮ್ಮಂಥವ್ರಾಗಲಿ ನಮ್ಮಂಥವ್ರಾಗಲಿ ಪಬ್ಲಿಕ್ ಸರ್ವಿಸ್ ಮಾಡ್ತೀವಲ್ಲ, ಅವ್ರಂತ ಚೂಸ್ ಮಾಡಬೇಕು. ಒಳ್ಳೆ ಮನುಷ್ಯ ಇವರು, ಒಳ್ಳೆ ಸಮಾಜ ಸೇವೆ ಮಾಡ್ತಾರೆ, ಇವರು ಸಹಾಯ ಮಾಡ್ತಾರೆ ಬಡವ್ರಿಗೆ ಅಂತ ಹೇಳಿ ಅಂಥವ್ರಿಗೆ ಚೂಸ್ ಮಾಡಬೇಕು. ಏನು ಸಹಾಯ ಮಾಡಿದವ್ರಿಗೆಲ್ಲ ದುಡ್ಡು ಮಾಡೋಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿ ಐಷಾರಾಮಿ ಕಾರಲ್ಲಿ ಐಷಾರಾಮಿ ಮನೆಯಲ್ಲಿ ಇರೋಕ್ಕೆ ಬಿಡಬಾರ್ದು. ಮೋದಿಜಿ ಬಿಡಬಾರ್ದು ಅಂಥವ್ರಿಗೆ. ಈ ಹೈಕಮಾಂಡ್ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಯಾರಿದ್ದಾರೆ ಹೈಕಮಾಂಡ್, ಅವ್ರಿಗೆ ಕನೆಕ್ಷನ್ ಇದೆ, ಅವ್ರಿಗೆ ಹೇಳ್ಬೇಕು. ಇವರು ಅವ್ರಿಗೆ ಹೇಳ್ಬೇಕು, ಅಂಥವ್ರಿಗೆ ಹೇಳ್ಬೇಕು. ಅವಾಗ ಮೋದಿಜಿ ಬಂದೇ ಬರ್ತಾರೆ.
ಅಲ್ವಾ? ಇಂಥವ್ರಿಗೆಲ್ಲ ನಾವು ಸೀಟ್ ಗೆಲ್ಲಿಸ್ಬಿಟ್ಟು ನಾವು ಇಲ್ಲೇ ಬಾಯ್ ಪಡ್ಕೊಬೇಕಾ? ಇಲ್ಲಿ ಏನೋ ಕೆಲಸ ಒಂದು ಯಾವುದೋ ಕಾರ್ಯಕ್ರಮ ಅವ್ರ ಮನೆಗೆ ಹೋಗಿದ್ರೆ ಏನೋ ಒಂದು ಮಾತಂದ್ರು. ನಾವು ಯಾವುದೋ ಇದು ಪುನೀತ್ ರಾಜ್ಕುಮಾರ್ ಶಂಕರ್ನಾಗ್ದು ಆರ್ಗನೈಸೇಷನ್ಗೆ ನಾವು ಹೋಗಿದ್ದೀವಿ. ಏನೋ ಒಂದು ಮಾತಂದ್ರು ಅವರು. ನಮಗೆ ಟ್ಯಾಲೆಂಟ್ ಇದೆ, ಆ್ಯಕ್ಟಿವಿಟಿ ಇದೆ, ನಾವು ಎಜುಕೇಟೆಡ್ ಆಟೋ ಡ್ರೈವರ್ ಆಗಿದ್ದೀವಿ ನಾವು. ಏನು ಹೇಳಿ? ಇನ್ನು ನಮ್ಮಂಥವ್ರಿಗೆ ನೀವು ಆಟೋ ಡ್ರೈವರು ಯಾರೋ ಪಬ್ಲಿಕ್ ಬಂದಿದ್ದಾರೆ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ನಾವೇನಕ್ಕೆ ನೀವು ಓಟ್ ಹಾಕ್ಬೇಕು? ನಿಮಗೆ ಏನಕ್ಕೆ ಹಾಕಬೇಕು? ರೆಸ್ಪಾನ್ಸ್ ಮಾಡಬೇಕು. ನಾವು ಹೋದ್ರೆ ಮನೆ ಹತ್ರ ಗೌರವ ಕೊಡಬೇಕು. ಓಟ್ ಹಾಕ್ಸೋವರೆಗೂ ಅಮ್ಮ ಅಪ್ಪ ಅಂತ 1,000 2,000 ಕೊಟ್ಬಿಟ್ಟು ಓಟ್ ಹಾಕ್ಸ್ತೀರಾ? ಮನೆ ಹತ್ರ ಯಾಕೆ ನೀವು ಬಿಹೇವ್ ಮಾಡ್ತೀರಾ? ಅದು ಅವ್ರು ನೋಡ್ಬೇಕೀಗ. ನಾವು ಮಾತಾಡಿದ್ದು ನೋಡಬೇಕು. ಏನೋ ಎಷ್ಟು ಜನ ಹೋಗಿದ್ದೀವಿ ನಾವು ಅಲ್ಲಿ. ನೀವೇನು MP ಆಗಿದ ತಕ್ಷಣ ದೊಡ್ಡ ನೀವು ಮನುಷ್ಯರೇ, ನಾನು ಮನುಷ್ಯ, ನನಗೂ ಹಕ್ಕಿದೆ, ಮಾತಾಡೋಕ್ಕೂ ಹಕ್ಕಿದೆ, ಮಾಡೋಕ್ಕೂ ಹಕ್ಕಿದೆ ಅಲ್ವಾ? ಯಾಕೆ ಹೇಳ್ಬೇಕು ನೀವು? ಸರಿ, ಈಗ ಸದಾನಂದ ಗೌಡರು ಒಂದು ನಿವೃತ್ತಿ ತಗೊಳ್ತಾರೆ ಅಂತ ಮಾತಿತ್ತು, ಆದರೆ ಇಲ್ಲ, ಕಾರ್ಯಕರ್ತರು ಒತ್ತಾಯ ಇದೆ. ಸೊ ಆ ನಿಟ್ಟಿನಲ್ಲಿ ಮತ್ತೆ ಎಲೆಕ್ಷನ್ ನಿಲ್ತೀನಿ ಅಂತ ಇದ್ದಾರೆ. ಮತ್ತೆ ಇದೇ ಕ್ಷೇತ್ರದಲ್ಲಿ ನಿಂತರೆ ಹೇಗಿರುತ್ತೆ? ನೋಡಿ, ಇಲ್ಲಿ ನಾಗಶೆಟ್ಟಳ್ಳಿ ಗ್ರಾಮದಲ್ಲಿ ಹನುಮಂತೇಗೌಡರು ಕೌನ್ಸಿಲರ್ ಆಗಿದ್ರು. ಇವರು ಆನಂದ್ ಕೌನ್ಸಿಲರ್ ಆಗಿದ್ರು. ಅವರು ಎಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಗೊತ್ತಾ ಪಬ್ಲಿಕ್. ಇಲ್ಲಿ ಒಂದು ವಾರ್ಡಲ್ಲಿ ಸುಮಾರು ಯಾರೇ ಒಂದು ಸಾವು, ಒಂದು ಮದುವೆ, ಒಂದು ಫಂಕ್ಷನ್ ಆಗಲಿ, ಅವ್ರ ಮನೆ ಹತ್ರ ಹೋದರೆ ಒಳ್ಳೆ ಗೌರವ ಕೊಡ್ತಾರೆ, ಒಳ್ಳೆ ಮರ್ಯಾದೆ ಇದೆ. ಯಾರನ ಬರಲಿ, ಎಂಥ ಬಡವರಾಗಿರಲಿ, ಅವ್ರು ಮರ್ಯಾದೆ ಕೊಡ್ತಾರೆ. ಅಂಥವ್ರು ನಿಲ್ಲಿಸ್ರಿ. ಆನಂದ್ ಅಣ್ಣವ್ರು ಇದ್ದಾರೆ ಇಲ್ಲಿ, ಅವ್ರು ಅಂಥವ್ರು ನಿಲ್ಲಿಸಿ. ಯಾಕಂದ್ರೆ ನಾವು ಸುಮಾರು ವರ್ಷದಿಂದ ನೋಡ್ತಾ ಇದ್ವಿ, 30 ವರ್ಷ ನೋಡ್ತಾ ಇದ್ವಿ ನಾವು. ಅವರು ಯಾರಿಗೂ ಕೆಟ್ಟದಾಗಿ ಬಿಹೇವ್ ಮಾಡೋಕ್ಕೆ ಹೋಗಲ್ಲ, ಬಿಹೇವ್ನೇ ಮಾಡೋಕ್ಕೆ ಹೋಗಲ್ಲ ಅವರು ಅಂಥ ಕುಟುಂಬದವರೆಗೂ ಮಾಡಿ ನೀವು. ಯಾಕಂದರೆ ಅವ್ರು ನಾನು ಫೇವರ್ ಅಂತಲ್ಲ, ಅವ್ರು ಒಳ್ಳೆತನ ನೋಡ್ತೀವಿ ನಾವು. ಪಬ್ಲಿಕಲ್ಲಿ ಒಳ್ಳೆತನ, ಎಲ್ಲಿ ಫಂಕ್ಷನ್ ಬರಲಿ, ಎಲ್ಲಿ ಸತ್ತೋದ್ರೆ, ಮದುವೆ ಆಗಲಿ, ಎಂಥ ಬಡವ್ರಿಗಾಗಲಿ ಹೋಗ್ತಾರೆ. ಹಾಸ್ಪಿಟ್ಲಿಗೆ ದುಡ್ಡಿಲ್ಲ ಅಂದರೆ ಹೆಲ್ಪ್ ಮಾಡ್ತಾರೆ. ಒಂದು ಸ್ಕೂಲು ಎಲ್ಲ ಪ್ರತಿಯೊಂದಕ್ಕೂ ನಾವು ನೋಡ್ತಾನೆ ಇರ್ತೀವಿ, ನಾವು ಹೋಗ್ತಾ ಇರ್ತೀವಿ ಜೊತೆಯಲ್ಲಿ. ಅವ್ರು ಯಾವುದಕ್ಕೂ ಬಂದಿಲ್ಲ. ಯಾವುದೋ ಒಂದು ವಿಷಯಕ್ಕೆ ಬಂದುಬಿಡ್ತಾರೆ. ಯಾವುದೋ ಮಾಡಿದ್ರೆ ಇಲ್ಲಿ ಫಂಕ್ಷನ್ನು ಯಾವುದೋ ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಏನು ಪ್ರಯೋಜನ ಇಲ್ಲ. ಅದು ಯಾವಾಗೋ ಬರೋ ದುಡ್ಡು. ಅದು ಮಾಡಿ ಅಂಥವ್ರು ಕೊಡಿ. ಆನಂದವ್ರಿಗೆ ಚೂಸ್ ಮಾಡಿ. BJPಯಲ್ಲಿ ಸೀಟ್ ಕೊಟ್ಟರೆ ಆಲ್ರೆಡಿ ಕಾಂಗ್ರೆಸ್ಸಲ್ಲಿ ಇದ್ದಾರೆ, ಹೋಗ್ತಾರಲ್ಲ ಗೊತ್ತಿಲ್ಲ ನಮಗೆ. ಅವ್ರು ಈಗ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಇರುವಂಥ ಒಂದು ಕಪ್ಪು ಚುಕ್ಕೆ ಅಂದರೆ ಅದೊಂದು ಜಾತಿವಾದಿ ಸರ್ಕಾರ, ಕೋಮುವಾದಿ ಸರ್ಕಾರ ಅಂತ. ಜಾತಿವಾದಿ ಕೋಮಾದಿ ಅಂತ ಹೇಳಿದ್ರೆ ಮೋದಿಜಿ ಬಾಯಲ್ಲಿ ಯಾವತ್ತು ಜಾತಿ ಭೇದ ಇಲ್ಲ. ಯಾವತ್ತಾದ್ರೂ ಅನೌನ್ಸ್ ನ್ಯೂಸ್ ಮಾಡಿ ನೋಡಿದ್ರಾ? ಯಾವತ್ತಾದ್ರೂ ಮಾತಾಡಿದಾರಾ ಫಂಕ್ಷನ್ಗಳಲ್ಲಿ? ಅವರು ಇಲ್ಲಲ್ಲ. ನೀವೇ ಜಾತಿವಾದಿ ಮಾಡ್ತಾರೆ ಅಂತ ವಿರುದ್ಧ ಮಾಡಿದ್ರೆ ಅವ್ರೇನು ಮಾಡ್ತಾರೆ? ನಿನ್ನ ಕೆಲಸ ನಿಂದು, ನನ್ನ ಕೆಲಸ ನಂದು. ಏನು ಹೇಳೋ? ನಿನ್ನ ಕೆಲಸ ನಿಂದು, ನನ್ನ ಕೆಲಸ ನಂದು. ಅಂಥ ವ್ಯಕ್ತಿ ತಂದೆ ಸ್ಥಾನದಲ್ಲಿ ಇರೋರು ನಮ್ಮ ಭಾರತದಲ್ಲಿ ಅವ್ರಿಗೆ ನೀವು ವಿರುದ್ಧ ಮಾಡಿದ್ರೆ ನೀವು ಹೋಗ್ತೀರಾ? ಇವಾಗ ನನ್ನ ಕೆಲಸ ನಂದು, ನಿನ್ನ ಕೆಲಸ ನಿಂದು. ಯಾವತ್ತೂ ಜಾತಿ ಭೇದ ಮಾಡಿಲ್ಲ ಅವರು. ಸರಿ, ಜಾತಿ ಭೇದ ಮಾಡಿಲ್ಲ. ಬೇರೆ ಯಾರೋ ಮಾಡಿರ್ಬೋದು, ಪೊಲಿಟಿಕಲ್ ರಾಜಕೀಯದವ್ರು ಯಾರೋ ಉದ್ಭವ ಮಾಡಿರ್ಬೋದು. ಅವರೆಲ್ಲ ಒಂದು ಈಕ್ವಲ್, ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಎಲ್ಲ ಸಮಾನತೆ, ಎಲ್ಲರಿಗೂ ಈಕ್ವಲಾಗಿ ಸಿಗಬೇಕು ಅಂತಲೇ ಮಾಡ್ತಾ ಇರೋದು ಅವರು. ಸರಿ, ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಜನವರಿ 22ಕ್ಕೆ ಉದ್ಘಾಟನೆ ಅಂತ ಆಗಲೇ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಉದ್ಘಾಟನೆ ಮಾಡ್ತಾ ಇರುವಂಥದ್ದು, ರಾಮ ಮಂದಿರ ಉದ್ಘಾಟನೆ ಮಾಡ್ತಾ ಇರುವುದು ರಾಜಕೀಯ ಕುತಂತ್ರ ಅಂತಂದರೆ ಎಲೆಕ್ಷನಿಗೋಸ್ಕರನೇ ಅಂತಂದರೆ ಚುನಾವಣೆಯ ವರ್ಷದಲ್ಲಿ, ಅದು ಚುನಾವಣೆ ಕೆಲವೇ ತಿಂಗಳು ಇರಬೇಕಾದ್ರೆ ಮಾಡ್ತಾ ಇರೋದು ಒಂದು ಮತ ಸೆಳೆಯುವ ತಂತ್ರ ಅಂತ ಏನು ಹೇಳ್ತಾರೆ? ಇಲ್ಲ, ಇದು ತಪ್ಪು ಕಲ್ಪನೆ. ಶ್ರೀರಾಮಚಂದ್ರ ಅಯೋಧ್ಯ ಪುರುಷೋತ್ತಮ ಶ್ರೀರಾಮ ಜನ್ಮಭೂಮಿ 500 ವರ್ಷ ಇತಿಹಾಸದ್ದು. ಸುಪ್ರೀಂ ಕೋರ್ಟಲ್ಲಿ ಅದು ಕೇಸ್ ನಡೀತಾ ಇತ್ತು. ಎಷ್ಟೋ ವಾದ ವಿವಾದ ಆಗಿ ಕ್ಯಾನ್ಸಲ್ ಆಗಿತ್ತು. ಅದು ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಯ್ತಲ್ಲ, ಕೊನೆಗೆ ಅದು ರಾಮ ಮಂದಿರ, ರಾಮ ಜನ್ಮಭೂಮಿನ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಆಯ್ತು. ಅದು ಆದಮೇಲೆ ಕಟ್ಟಕ್ಕೆ ಆದೇಶ ಆಯಿತು. ಎಲ್ಲ ಸರ್ವ ಬೇರೆ ಪಕ್ಷದವರು ವಿರುದ್ಧ ಮಾಡ್ಬೋದು, ಈಗಲೂ ವಿರುದ್ಧ ಮಾಡ್ಬೋದು. ರಾಜಕೀಯ ತಂತ್ರಕ್ಕೆ ಅದು ಅಯೋಧ್ಯದಲ್ಲಿ ಮತಕ್ಕೋಸ್ಕರ ಅವರು ಮಾಡ್ತಾ ಇಲ್ಲ. ಇದು ಅಲ್ಲಿ ಕಟ್ಟಲೇಬೇಕು. ಕಟ್ಟಿದ್ರ ಬಗ್ಗೆ ಹೆಚ್ಚಿನ ವಿರೋಧವಿಲ್ಲ. ಆದರೆ ಈಗ ಉದ್ಘಾಟನೆ ಮಾಡ್ತಾ ಇರೋದು ಚುನಾವಣೆಗೆ ಹತ್ತಿರ ಇರಬೇಕಾದ್ರೆ ಉದ್ಘಾಟನೆ ಮಾಡ್ತಾ ಇರುವಂಥದ್ದು. ಸಂದರ್ಭ ಬಂದೈತೆ, ಉದ್ಘಾಟನೆ ಮಾಡ್ತಾ ಇದೀವಿ. ಕಟ್ಟಿದ್ದೇವೆ ಆಲ್ರೆಡಿ. ಎಲೆಕ್ಷನ್ ಆದ್ಮೇಲೆ ಆದ್ರೂ ಉದ್ಘಾಟನೆ ಮಾಡಬೇಕಲ್ಲ. ಏನು ಓಟ್ ಹಾಕಿ ಅಂತನಾ? ಇಲ್ಲ, ಅಂಥ ವ್ಯಕ್ತಿ ಅಲ್ಲ. ಓಟ್ ಹಾಕುವಂಥ ವ್ಯಕ್ತಿ ಅಲ್ಲ. ನನಗೆ ಓಟ್ ಹಾಕಿ ನಾನಿನ್ನ ಮತ್ತೆ ಪ್ರಧಾನಿ ಆಗ್ತಂಥ ವ್ಯಕ್ತಿ ಅಲ್ಲ. ಜನ ಈಗ ತುಂಬ ಬುದ್ಧಿವಂತರೆ. ಕಲಿಯುಗ ಆಗ್ಬಿಟ್ಟಿದ್ರೆ ಕಂಪ್ಯೂಟ್ರು, ಟೆಕ್ನಾಲಜಿ ಸೆಕೆಂಡ್ಗೂ ಯೋಚನೆ ಮಾಡ್ತಾರೆ. ಇದು ಮತಕ್ಕೋಸ್ಕರನೇ ಉದ್ಘಾಟನೆ ಮಾಡ್ಬೇಕು ಅಯೋಧ್ಯೆಯಲ್ಲಿ ಅಂತ ಮೋದಿಜಿ ಮಾಡಿಲ್ಲ.
ಮಾಡಬೇಕು. ಅವತ್ತು ದಿವಸ ಒಳ್ಳೆ ದಿನ, ಒಳ್ಳೆ ಕಾರ್ಯಕ್ರಮ ಅಂತಲೇ ಅವತ್ತು ದಿವಸ ಉದ್ಘಾಟನೆ ಆಗ್ತಿರೋದು. ನೀನು ಓಟ್ ಹಾಕೋದು ಬಿಡೋದು ನಿನ್ನ ಆತ್ಮ ಹೇಳುತ್ತೆ ಮೋದಿಜಿ ಬರಬೇಕು ಅಂತ. ಏನು ಹೇಳೋ, ಆ ಓಟ್ ಹಾಕೋಕೆ ಹೋಗ್ತೀವಲ್ಲ ಆ ಟೈಮಲ್ಲಿ ಮೋದಿಜಿಗೆ ಹಾಕಬೇಕು ಅನ್ನೋದು ಬರುತ್ತೆ ಅಲ್ಲಿ ಅಲ್ವಾ. ನೀನು ದುಡ್ಡು ಕೊಡು, ಕೊಡದೇ ಇರು, ಇದು ನಾವು ಖಂಡಿತ. ಓಕೆ, ನರೇಂದ್ರ ಮೋದಿ ಅವರ ಸರ್ಕಾರ ಬಡವರ ಪರವಾದ ಸರ್ಕಾರ ಅಲ್ಲ, ಇದೊಂದು ಶ್ರೀಮಂತರ ಪರವಾದ ಸರ್ಕಾರ. ಶ್ರೀಮಂತರ ಪರವಾದ ಸರ್ಕಾರ ಅಂಬಾನಿ ಅದಾನಿ ಅಂತವರಿಗೆ ಮಾತ್ರ ಅಂತ ಹೇಳ್ತಾರೆ. ಅಂಬಾನಿ ಅದಾನಿಗೋಸ್ಕರ ಅಂತಲ್ಲ, ಪ್ರತಿ ಒಬ್ಬರಿಗೂ ಅನ್ವಯಿಸುತ್ತೆ ಇದು. ತಿಳುವಳಿಕೆ ಇರೋ ಬುದ್ಧಿವಂತನಿಗೆ, ಬರೇ ಡಬಲ್ ಗ್ಯಾಜೆಟು ಟ್ರಿಬಲ್ ಗ್ಯಾಜೆಟ್ ಓದಿರೋರಿಗಲ್ಲ, ಅವರಲ್ಲಿ ಬುದ್ಧಿ ಇದ್ದರೆ ಮಾತ್ರ ಇದು ಮೋದಿಜಿದು ಬುದ್ಧಿ ಗೊತ್ತಾಗುತ್ತೆ. ಅರ್ಥ ಮಾಡ್ಕೊಂಡಿಲ್ಲ ಏನು ಪ್ರಯೋಜನ ಇಲ್ಲ. ಏನು ಹೇಳಿ, ಏನು ಅಂಬಾನಿಗೆ ಒಬ್ಬರಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ, ದೊಡ್ಡ ದೊಡ್ಡ ಶ್ರೀಮಂತರಿಗೆ ಹೆಲ್ಪ್ ಮಾಡ್ತಾ. ಇವಾಗ ವಿಜಯ್ ಮಲ್ಯ ಎಷ್ಟೋ ಸಾವಿರಾರು ಕೋಟಿ ಲೂಟಿ ಮಾಡಿ ಹೊಟ್ಟೋಗ್ಬಿಟ್ಟಿದ್ರು. ಅವ್ನು ಹಿಡ್ಕೊಂಬಂದು ಹಾಕಿಲ್ವಾ, ಜೈಲ್ಗೆ ಹಾಕಿಲ್ವಾ, ಅವ್ನಿಗೆ ಸಪೋರ್ಟ್ ಮಾಡಿಲ್ಲ. ಮತ್ತು ಚಿದಂಬರ 2 ಸಾರಿ MP ಆಗಿದ್ರು, ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು. ಚಿದಂಬರ್ಗೆ ಜೈಲ್ಗೆ ಹಾಕಿದ್ವಾ? ಎಷ್ಟು ಜನಕ್ಕೆ ಜೈಲ್ಗೆ ಹಾಕ್ಸಿಲ್ಲ? ಎಷ್ಟು ಜನ ಲೂಟಿ ಮಾಡೋದು ನಮ್ಮ ಕರ್ನಾಟಕದಲ್ಲಿ ದುಡ್ಡಿರೋರು ರೇಟ್ ಮಾಡಿಸಿಲ್ವಾ ಮೋದಿಜಿ? ಏನೋ ಅವ್ರ ಮನೆಗೆ ತೊಗೊಂಡೋಗಿದ್ದಾರೆ, ಅವ್ರ ಜೋಬಲ್ಲಿ ದುಡ್ಡು ಐತಾ, ಬ್ಯಾಂಕಲ್ಲಿ ಅಕೌಂಟಲ್ಲಿ ಐತಾ? ಇಲ್ಲಲ್ಲ. ಅವ್ರ ಆಸ್ತಿ ಆಯ್ತಾ? ಏನಿಲ್ಲಲ್ಲ. ಅವ್ರದ್ದು ಏನಿಲ್ಲ, ನಿಲ್ಲು. ಅವ್ರದ್ದು ಈ ಮುಖ್ಯಮಂತ್ರಿ ಆದಾಗ ಗುಜರಾತಲ್ಲಿ ಏನೈತೆ ಅಷ್ಟೇ ಇರೋದು ಬ್ಯಾಂಕಲ್ಲಿ. ಸರ್ವೆ ಮಾಡು, ರಾಹುಲ್ ಗಾಂಧಿ ಸರ್ವೆ ಮಾಡಿ, ಸೋನಿಯಾ ಗಾಂಧಿ ಸರ್ವೆ ಮಾಡಿ, ಮಲ್ಲಿಕಾರ್ಜುನ ಸರ್ವೆ ಮಾಡಲಿ, ಸಿದ್ದರಾಮಯ್ಯ ಅಂತವ್ರು 100 ಜನ ಅಲ್ಲ 1 ಕೋಟಿ ಜನ ಸಿದ್ದರಾಮಯ್ಯ ಅಂತವ್ರು ಮಾತಾಡಲಿ. ಮೋದಿಜಿಗೆ ಏನು ಮಾಡೋಕ್ಕಾಗಲ್ಲ ನಮ್ಮ ಭಾರತದಲ್ಲಿ ಅಲ್ವಾ. ಈಗ ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಾ? ಏನು ಹೇಳ್ತೀರಾ? 5 ಯೋಜನೆಗಳು ಫಂಕ್ಷನಲ್ಲಿ ಹೇಳ್ಬಿಟ್ರು ಸಿದ್ದರಾಮಯ್ಯ ಅವರು. ಏನು ಹೇಳೋ, 5 ಯೋಜನೆಗಳು ಯಾರಿಗೆ ಹೆಂಗಸರು ಬಿದ್ದೋಗ್ತಾರೆ, ಕುರಿಗಳು ಬಿದ್ದೋಗ್ದಾಗೆ. ಸಿದ್ದರಾಮಯ್ಯ ಕುರಿನೇ ಫಸ್ಟು, ಅದ್ರಲ್ಲಿ ಇವ್ರಿಗೆಲ್ಲ ಕುರಿಗಳು ಸೇರಿಸ್ಕೊಂಡ್ಬಿಟ್ರು, ಹೆಣ್ಮಕ್ಳಿಗೆಲ್ಲ ಓಟ್ ಹಾಕ್ಸ್ಕೊಂಡ್ಬಿಟ್ಟು ಗೆದ್ಬಿಟ್ರು. ಯಾರು ಕೊಟ್ಟಿದ್ದಾರೆ 5 ಯೋಜನೆನ? ಸಿದ್ದರಾಮಯ್ಯವರು. ಯಾರು ಕೊಟ್ಟಿದ್ದಾರೆ ಹೇಳಿ? ಮುಖ್ಯಮಂತ್ರಿಯವರು. ಒಂದು ವಾರ್ಡಲ್ಲಿ 10%ಇಂದ 20% ಬಂದಿರ್ಬೋದು ಅಷ್ಟೇ ಹೆಣ್ಮಕ್ಳಿಗೆ. 2,000 ರೂಪಾಯಿ. ಬೇರೆ ಯಾರಿಗಿಲ್ಲ. ನಮ್ಮ ಆಟೋದಲ್ಲಿ ಮಾತಾಡ್ತಾರಲ್ರಿ, ನಮ್ಮ ಆಟೋ ಡ್ರೈವರು ಆಟೋದಲ್ಲಿ ಮಾತಾಡ್ತಾರೆ, ಬೈತಾರೆ ಫೋನ್ಗಳಲ್ಲಿ. ನಿಜವಲ್ಲ. ಅಕ್ಕಿ 10 kg ಅಂತ ಹೇಳ್ಬಿಟ್ಟು, 10 kg ಯಾರು ಮನೆಯದು? ಯಾರಪ್ಪಂದು 10 kg? 5 kg ಮೋದಿಜಿ. 5 kg ಮೋದಿಜಿ ಸೆಂಟ್ರಲ್ ಗೌರ್ಮೆಂಟಿಂದ ಕೊಡ್ತಾ ಇರೋದು. ಸೆಂಟ್ರಲ್ ಗೌರ್ಮೆಂಟಿಂದ ಕೊಡ್ತಾ ಇರೋದು. 10 kg ಕೊಡ್ತಾರೆ ಅಂದರೆ ನಿಮ್ಮ ಮನೆಯಿಂದ ಕೊಡ್ತಾ ಇದ್ದೆ 10 kg. ಆಲ್ ರೈಟ್ ಜಾಸ್ತಿ ಮಾಡಿದೆ. ತರಕಾರಿ, ಬೇಳೆ, ಅಕ್ಕಿ ಪ್ರತಿಯೊಂದು ಜಾಸ್ತಿ ಮಾಡಿದ್ಯಾ. ಕರೆಂಟ್ ಬಿಲ್ಲು ಫ್ರೀ ಅಂತ ಹೇಳ್ದೆ. ಕರೆಂಟ್ ಬಿಲ್ಲಲ್ಲಿ ಎಲ್ಲಿ ಫ್ರೀ ಮಾಡಿದ್ಯಾ? ಎಲ್ಲಿ ಕರೆಂಟ್ ಬಿಲ್ ಜಾಸ್ತಿ ಮಾಡಿದೆ. ಕಿತ್ಕೊತಾ ಇದೆಯಲ್ಲ. 2,000 ರೂಪಾಯಿ ಕೊಡೋದು, 4,000 ರೂಪಾಯಿ ಬಡ್ಡಿ. 2,000ಕ್ಕೆ 4,000 ರೂಪಾಯಿ ಪಬ್ಲಿಕ್ ಕೊಡ್ತಾ ಇದ್ದಾರೆ ಇವಾಗ. ಅದು ಯೋಚನೆ ಮಾಡ್ತಾ ಇಲ್ಲ. ಚೆನ್ನಾಗಿ ಲೆಕ್ಕ ಮಾಡಲಿ. 2,000 ರೂಪಾಯಿ ಕೊಟ್ಟರೆ ಎಷ್ಟು ರೈಟು ಪ್ರತಿಯೊಂದು ದಿನಸ ಮೇಲೆ. ಡ್ರಿಂಕ್ಸ್ ಮೇಲೆ ಎಷ್ಟು ಜಾಸ್ತಿ ಮಾಡಿದ್ದಾರೆ. ಪ್ರತಿಯೊಬ್ಬ ಮನೆಯವರು ಕುಡಿತಾರೆ ಅಲ್ವಾ, ಕಷ್ಟಪಟ್ಟು ಕುಡಿತಾರೆ. ಎಷ್ಟು ಮಾಡ್ದ ಡ್ರಿಂಕ್ಸು? 30-40 ರೂಪಾಯಿ ಮಾಡ್ದ ಒಂದು ಕ್ವಾರ್ಟ್ರಿಗೆ. ತಿಂಗಳಿಗೆ ಎಷ್ಟಾಯಿತು? 2,000 ರೂಪಾಯಿ ಕೊಟ್ಟಿದ್ದಲ್ಲ. ನೀನು ಹೆಂಗಸ್ರಿಗೆ 2,000 ರೂಪಾಯಿ ಕೊಟ್ಟೆ, ಗಂಡ ಹತ್ರ ಕಿತ್ಕೊತಾ ಇದೆಯಾ ಅಲ್ವಾ. ಫ್ರೀ ಬಸ್ ಮಾಡಿದ್ಮೇಲೆ ಹೆಂಗಸ್ರು ಬಸ್ಸಲ್ಲಿ ಓಡಾಡೋಕ್ಕೆ ಫ್ರೀ ಆಗಿಬಿಡ್ತು. ಗಂಡ ಹೆಂಡತಿಗೆ ಜಗಳ. ಬೆಂಕಿ ಇಕ್ಬಿಟ್ಟಲ್ಲ ರೀ ಸಿದ್ದರಾಮಯ್ಯ ಬಂದು, ಬೆಂಕಿ ಇಕ್ಬಿಟ್ಟಲ್ಲ. ಏನೋ BJP ಸರ್ಕಾರ ಇತ್ತು, SRP ಇದು ಬ್ಯಾಲೆನ್ಸ್ ಇತ್ತು, ಬ್ಯಾಲೆನ್ಸಾಗಿ ಹೋಗ್ತಾ ಇತ್ತು. ಯಾರು ಓಟ್ ಹಾಕ್ತಾರೆ ಕಾಂಗ್ರೆಸ್ಗೆ ನಮ್ಮ ಸ್ಟೇಟಲ್ಲಿ? ಹಾಗಾದ್ರೆ ಈ ಉಚಿತ ಯೋಜನೆಗಳು ತಲುಪ್ತಾ ಇಲ್ವಾ, ಅಥವಾ ತಲುಪಿದ್ರು ಅನುಕೂಲ ಇಲ್ಲ ಅಂತ ಹೇಳ್ತಿರೋದು? ತಲುಪಿದ್ರು ಅನುಕೂಲ ಇಲ್ಲ, ತಲುಪ್ತಾನೆ ಇಲ್ಲಲ್ಲ. ಯಾವ ಯೋಜನೆಗಳು ಕೇಳ್ರಿ. ನಮ್ಮ ಮನೇಲಿ ಇದ್ದಾರೆ 5 ಜನ, ಬಂದಿರೋದು ಒಂದೇ ತಿಂಗಳು. ನಮ್ಮ ಮನೆಯಲ್ಲಿ 5 ಜನ 3 ಜನ ಹೆಣ್ಮಕ್ಳಿದ್ದಾರೆ. ಏನು ಹೇಳ, 3 ಜನ ಹೆಣ್ಮಕ್ಳು, ಒಬ್ರಿಗೆ 1 ತಿಂಗಳು ಬಂದೈತೆ ಅಷ್ಟೇ, ಬಂದಿಲ್ಲ, ಇಲ್ಲಿವರೆಗೂ ಬಂದಿಲ್ಲ. ಕರೆಂಟ್ ಬಿಲ್ ಕಟ್ತಾನೆ ಇದ್ದೀವಲ್ಲ ನಾವು, ಕರೆಂಟ್ ಬಿಲ್ ಕಟ್ತಾ ಇದ್ದೀವಲ್ಲ. ಜಾಸ್ತಿ ರೇಟ್ ಇನ್ನು ಜಾಸ್ತಿನೇ ಆಗ್ತಾ ಇದ್ದಲ್ಲ. ಹಾಲು ಜಾಸ್ತಿ ಮಾಡ್ದಲ್ಲ, ಎಲ್ಲ ಜಾಸ್ತಿನೇ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ದಿನ ಯಾರು ಕೊಡ್ತಾರಲ್ಲ, ಬಟ್ಟೆ ಬರೆ ಪ್ರತಿಯೊಂದು ಏನೇನು ನಾವು ಪರ್ಚೇಸ್ ಮಾಡ್ತೀವೋ ಪ್ರತಿಯೊಂದ್ರ ಮೇಲೆ ಜಾಸ್ತಿ ಆಗುತ್ತೆ. ಯಾರು ಗೊತ್ತಾಗ್ತಾ ಇಲ್ಲ, ಇದು ಯೋಚನೆ ಮಾಡ್ತಾ ಇಲ್ಲ. ಏನೋ ಕಷ್ಟಪಡ್ಕೊಂಬರ್ತಾರೆ ಕೂಲಿ ಮಾಡೋರು, ಬಡವರು, ನಿರ್ಬಡವರು. ಅವ್ರು ಬರ್ತಾರೆ, ಸಾಯಂಕಾಲ ಹೋಗ್ತಾರೆ, ಬಿಡ್ತಾರೆ, ಏನೋ ತಗೊಂಡೋಗ್ತಾರೆ ಮನೆಗೆ ಅಷ್ಟೇ. ಏನು ಜಾಸ್ತಿ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇಲ್ಲ. ಅವರು ಯೋಚನೆ ಮಾಡಬೇಕು. ಹಾಗಿದ್ರೆ ಈಗ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು? ಅಭಿವೃದ್ಧಿ ಇನ್ನೂ ಮೋದಿಜಿ ಬಂದರೆ ಇನ್ನೂ ಡೆವಲಪ್ ಆಗುತ್ತೆ. ನಿಮ್ಮ ನಿರೀಕ್ಷೆಗಳೇನು ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ? ಸರ್ಕಾರಗಳು ಯಾವುದೇ ಇದ್ರೂ ಕೂಡ ಅವು ನಮ್ಮ ಸರ್ಕಾರಗಳೇ. ಪಕ್ಷದ ಆಧಾರದ ಮೇಲೆ ಯಾವುದು ಡಿಸೈಡ್ ಆಗಲ್ಲ. ಇಲ್ಲಿ ನಾವೇ ವೋಟ್ ಆಗಿರ್ತೀವಿ, ನಾವೇ ಗೆಲ್ಸಿರ್ತೀವಿ, ಅಥವಾ ನಮ್ಮವರೇ ಗೆಲ್ಸಿರ್ತಾರೆ. ನನ್ನ ಒಂದು ವೋಟ್ ಮತ ಯಾವುದು ಹಾಕಿರೋ ಒಂದು ನಿಟ್ಟಿನಲ್ಲಿ ಏನನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಈಗ ನಿಮ್ಮ ಪಕ್ಷ ಇಲ್ಲ ಅಂತ ಆ ಥರ ಇದು ಹೇಳಕ್ಕೆ ಹೋಗ್ಬೇಡಿ. ಏನನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಇವಾಗ ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲಿ. ಕಾಂಗ್ರೆಸ್ ಸರ್ಕಾರದಲ್ಲಿ
ಏನು ಡೆವಲಪ್ಮೆಂಟ್ ಆಗ್ತಾ ಇಲ್ಲಲ್ಲ. ಇರೋರೇ ಡೆವಲಪ್ ಮಾಡ್ಕೊತಾ ಇದ್ದಾರೆ. ನಮ್ಮಂತ ನೋಡಿ ಇಲ್ಲಿ ಎಷ್ಟು ಜನ ಕೂತ್ಕೊಂಡಿದ್ದಾರೆ, ಎಲ್ಲ ಬಡವರು, ಅವ್ರಿಗೊಂದು ಮನೆ ಇಲ್ಲ, ಬಾಡಿಗೆ ರೇಟ್ ಜಾಸ್ತಿ, ಅವ್ರಿಗೆ ಕಷ್ಟಪಟ್ಟು ಅವ್ರು ತಿಂತಾ ಇದ್ದಾರೆ. ಯಾರು ಅನುಕೂಲವಾಗಿ ಎಷ್ಟು ಸಂಪತ್ತು ಐತಾರೆ, ಗೌರ್ಮೆಂಟ್ ಜಮೀನುಗಳವೆ ರೀ, ಒಂದೊಂದು ಸೈಟ್ ಮಾಡಿ ಒಂದೊಂದು ಮನೆ ಮಾಡಿಕೊಡೋಕ್ಕೆ ಯಾವ ಸರ್ಕಾರನೂ, BJP ಸರ್ಕಾರನೂ ಇಲ್ಲ, JDS ಸರ್ಕಾರನೂ ಬಂದಿಲ್ಲ, ಈ ಕಾಂಗ್ರೆಸ್ ಸರ್ಕಾರನೂ ಇಲ್ಲ. ಹೆಂಗಿದಾರೋ ಹಂಗೆ ಇದ್ದಾರೆ ಬಡವರು ಜಾಸ್ತಿ ಜನ ಇದ್ದಾರೆ. ಬಡವರು ಜಾಸ್ತಿ ಜನರೇ ಕೂಲಿ ಮಾಡಿ ತಿನ್ನೋರೆ. ಅವ್ರಿಗೊಂದು ಒಂದು ಸೈಟು, ಒಂದು ಮನೆ ಅವ್ರಿಗೆ ಅದು ಮಾಡಲಿ, ಅದು ಯೋಚನೆಗಳು ಮಾಡಲಿ. ಅವ್ರ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲು, ಬಡವ್ರ ಮಕ್ಕಳು ಗೌರ್ಮೆಂಟ್ ಸ್ಕೂಲು, ದುಡ್ಡಿರೋರು ಇಂಗ್ಲೀಷ್ ಮೀಡಿಯಮು. ಅವ್ರು ಹೆಂಗಿದಾರೋ ಅವ್ರ ಮಕ್ಳು ಹಂಗೆ ಬೆಳಿಬೇಕು. ಅವ್ರು ಡೆವಲಪ್ ಮಾಡೋಕ್ಕಿಲ್ಲ, ಅವ್ರು ಕಂಪ್ಯೂಟ್ರ್ ಇಲ್ಲ, ಅವರು ಮನೆಯಲ್ಲಿ ಒಂದು TV ಇಲ್ಲ, ಒಂದು ವೆಹಿಕಲ್ ಇಲ್ಲ, ಹಂಗೆ ಇದೆ. ನಾವು ನೋಡ್ತಾ ಇದ್ವಿ, ನಮ್ಮ ಮಾಡೋದು ಬರ್ತಾರಲ್ರಿ ಪಾಪ, ಅಂಥವ್ರು ಡೆವಲಪ್ ಮಾಡಲಿ ರೀ. ಯಾವ ಸರ್ಕಾರ ಬರಲಿ, BJP, ಕಾಂಗ್ರೆಸ್ಸು, JDS ಅಂತ ಯಾವುದೇ ಸರ್ಕಾರ ಬರಲಿ, ಬಡವ್ರಿಗೆ ಮಾತ್ರ ಇದು ಅನಾನುಕೂಲವಾಗೇ ಇದ್ದಾರೆ. ಅನುಕೂಲವಾಗಿ ಯಾರೂ ಮಾಡ್ತಾ ಇಲ್ಲ. ಇರೋರು, ದುಡ್ಡಿರೋರು ಕಾಂಟ್ರಾಕ್ಟಿಂದ, ಮನೆಯಿಂದ ಪ್ರತಿಯೊಂದು ಲೋನ್ ಡಿಸ್ಟ್ರಿಬ್ಯೂಟ್ ಮಾಡ್ಕೊತಾರೆ, ಕೋಟ್ಯಾಂತರ ರೂಪಾಯಿ. ಅವ್ರು ಚೆನ್ನಾಗಿದ್ದಾರೆ. ಬಡವರು ಎಷ್ಟು 60% ಇದ್ದಾರೆ. ಬಡವರು ನಿರ್ಬಡವರು ಇದ್ದಾರೆ ಅದರಲ್ಲಿ. ಅವ್ರು ಡೆವಲಪ್ ಮಾಡ್ತಾಯಿಲ್ಲ, ಯಾರು ಮಾಡ್ತಾಯಿಲ್ಲ. ಅವರೇ ಮೋದಿಜಿ ಮಾಡಿರೋದು ಸ್ವಲ್ಪ ರಿಕವರ್ ಆಗ್ತಾ ಇದೆ, ಒಂದೊಂದು ಚೂರು ರಿಕವರ್ ಆಗ್ತಾ ಇದೆ. ಇದು ಇನ್ನೂ ಜಾಸ್ತಿ ಮಾಡಬೇಕು. ಇಲ್ಲಿ BJP ಸರ್ಕಾರ ಬರೀ ಸಿದ್ದರಾಮಯ್ಯಗಳದು ಅಷ್ಟೇ, ಅವ್ರು ಮಾಡಲಿ. ಸರ್ಕಾರ ನೋಡಿ, ಯಾರೇ ಮುಖ್ಯವಾಗಿ ಮುಖ್ಯಮಂತ್ರಿಗೆ ಅಪವಾದ ಮಾಡೋದಂತಲ್ಲ, ಮಾಡ್ತಾ ಇಲ್ಲಲ್ಲ. ಇವಾಗ ನಾವು ಸೀನಿಯರ್ ಸಿಟಿಜನು, 64 ವರ್ಷ ಆಗೈತೆ. ನಾವು ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ದುಡ್ಡು ಕೇಳ್ತಾರೆ ಅಲ್ಲಿ. ನಮ್ಮ ಹತ್ರ ದುಡ್ಡಿಲ್ಲ, ಫ್ರೀ ಬಸ್ ಮಾಡಿದ್ಮೇಲೆ ನಾವು ಸಂಪಾದನೆ ಇಲ್ಲ. ದಿವಸ ಒಂದು 1000 ರೂಪಾಯಿ ಸಂಪಾದನೆ ಮಾಡಿ ಆಟೋ ಡ್ರೈವರ್, ಪ್ರತಿಯೊಬ್ಬ ಆಟೋ ಡ್ರೈವರ್ ಬೆಂಗಳೂರು ಸಿಟಿಯಲ್ಲಿ ಭಾರಿ ಕಷ್ಟ ಆಗುತ್ತೆ. ಏನೋ ಬರಗಾಲ ಆಗ್ಬಿಟ್ಟಿದೆ ಆಟೋ ಡ್ರೈವರ್ಗೆ ಮಾತ್ರ. ಬರಗಾಲ, ಪ್ರತಿಯೊಬ್ಬರಿಗೂ ಬರಗಾಲ ಆಗೈತೆ. ಇವ್ರೆ 200-300 ರೂಪಾಯಿ ಸಂಪಾದನೆ ಮಾಡೋಕ್ಕಾಗ್ತದೆ. 200-300 ಸಂಪಾದನೆ, ಸಾಲ ಮಾಡಿ ಜೀವನ ಮಾಡ್ತಾಯಿದ್ವಿ. ಯಾರು ನಮಗೆ ಜವಾಬ್ದಾರಿ? ಯಾರು? ಎಲ್ಲೋಗ್ಬೇಕು ನಾವು? ಕೆಲಸಕ್ಕೆ ಹೋಗೋಕ್ಕಾಗುತ್ತಾ? ಆಗಲ್ಲ. ಇದು ಸರ್ವೆ ಮಾಡಬೇಕು ಕಾಂಗ್ರೆಸ್ನವರು. ಆಟೋ ಡ್ರೈವರ್ಗೆ ಏನಾದ್ರು ಸಮಸ್ಯೆ ಮಾಡಬೇಕು. ಆಟೋ ಡ್ರೈವರ್ಗೆ ಬಾಡಿಗೆ ಮನೆಗಿದ್ದಾರೆ ಸುಮಾರು ಜನ, 100ಕ್ಕೆ 90% ಆಟೋ ಡ್ರೈವರ್ಗಳು ಬೆಂಗಳೂರಲ್ಲಿ ಮನೆಗಳಿಲ್ಲ, ಬಾಡಿಗೆಗಿದ್ದಾರೆ, ಸ್ವಂತ ಮನೆ ಇಲ್ಲ. ಎಲ್ಲಿ ಸೈಟ್ ತೊಗೊಂಡು, ಎಲ್ಲ ಸೈಟು ಜಮೀನುಗಳು ಬೇಜ 100 ಎಕರೆ ಜಮೀನಿದೆ, ಅಲ್ಲಿ ಮನೆಗಳು ಕಟ್ಟಿ ಫ್ರೀಯಾಗಿ ಕೊಡಲಿ. ಈಗ ಮುನ್ರತ್ನಂ ಮಾಡಿದ್ದಾರೆ ನೋಡಿ, ಅಲ್ಲಿ ಎಷ್ಟು ಡೆವಲಪ್ ಮಾಡಿದ್ದಾರೆ ಮುನ್ರತ್ನಂ ಅವರು ಮಿನಿಸ್ಟರ್ ಆದಮೇಲೆ BJPಯಲ್ಲಿ. 1000 ಮನೆಗಳು ಬಡವರಿಗೆ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ ರೀ. ಅಂಥವ್ರು ಬರ್ಬೇಕು ರೀ ನಮ್ಮ ಕ್ಷೇತ್ರಕ್ಕೆ. ಏನು ಅಂಥ ಸರ್ಕಾರ ಬರಬೇಕು ಇವ್ರೆ. ಈಗ ಬೈರತಿ ಸುರೇಶ್ ಅವರು ಅಷ್ಟೇ, ಅವ್ರ ಬಗ್ಗೆ ಹೇಳ್ತೀನಿ. ಅವರೇ ಕೊರೋನಾ ಟೈಮಲ್ಲಿ ಅನ್ನದಾತ, ದಾನವೀರ ಶೂರಕರ್ಣ ಅವರೇ ರೀ. ನಾನು ಚೂಸ್ ಮಾಡೋಕ್ಕೆ ಹೋಗಲ್ಲ, ಅವ್ರು ಸಹಾಯ ಮಾಡೋದು ಹೇಳ್ತಾ ಇದ್ದೀನಿ. ಬೈರತಿ ಸುರೇಶ್ ಅವರು ಕೊರೋನಾ ಟೈಮಲ್ಲಿ ಪ್ರತಿ ಮನೆಗೂ ಊಟ ಹೋಗೈತೆ, ಕಿಟ್ ಹೋಗೈತೆ, ದುಡ್ಡು ಕೊಟ್ಟಿದ್ದಾರೆ. ಕೊರೋನಾ ಟೈಮಲ್ಲಿ ಸತ್ತೋರಿಗೆ ದುಡ್ಡು ಕೊಟ್ಟಿದ್ದಾರೆ ಅವರು. ಯಾರು ಅವ್ರ ಬಗ್ಗೆ 2 ಮಾತಿಲ್ಲ ರೀ, ಕೆಟ್ಟದಾಗಿ ಹೇಳ್ಬಾರ್ದು. ಅವರ ದಾನಿ ಧರ್ಮರಾಯ ಅಂತವ್ರು ಎಲ್ಲಿಂದ ತಂದ್ರೆ ದುಡ್ಡು ನಮಗೆ ಗೊತ್ತಿಲ್ಲ, ಅದು ಸಹಾಯ ಮಾಡಿದ್ದಾರೆ, ಉಳಿಸಿದ್ದಾರೆ ಜನಗಳಿಗೆ. ಹಾಸ್ಪಿಟ್ಲಿಗೆ ಅಂತೇಳಿ ಬಿಲ್ ತೊಗೊಂಡೋಗಿ ತೋರಿಸಿ ಎಷ್ಟಾಗಿ ದುಡ್ಡು ಕೊಡ್ತಾಯಿದ್ರು ಅವರು. 1 ಲಕ್ಷ ಆಗಲಿ 2 ಲಕ್ಷ ಆಗಲಿ, ಸತ್ತೋರಿಗೆ 2 ಲಕ್ಷ ರೂಪಾಯಿ ಕೊಟ್ಟರು ಇಲ್ಲಿ ನಮ್ಮ ಮುಂದೆನೇ, ಇಲ್ಲಿ ಬಸ್ ಸ್ಟಾಪಲ್ಲಿ. ಅಂಥವರು ಓಕೆ, ಅಂಥ ಸರ್ಕಾರ ಅಂಥವ್ರು ಇರಬೇಕು. ಯಾರೋ ಒಬ್ರು ಇದ್ಬಿಟ್ರೆ ಕಾಂಗ್ರೆಸ್ಸಲ್ಲಿ ಅಂಥವ್ರು ಒಬ್ರು ಇದ್ಬಿಟ್ರೆ ಸಾಕಾ? ಪ್ರತಿಯೊಬ್ಬರು ಆಗಬೇಕು, ಆ ಥರ ಪ್ರತಿಯೊಬ್ಬರು ಆಗಬೇಕು ಆ ಕ್ಷೇತ್ರದಲ್ಲಿ. ಸಿದ್ದರಾಮಯ್ಯನಿಗೆ ಇವಾಗ ನಾವು ಹೇಳಿದ್ದನ್ನು ಯಾರೋ ಚೆನ್ನಾಗಿ ಮಾತಾಡಿದ್ದಾರೆ ಆಟೋ ಡ್ರೈವರು. ಈಗ ಗಮನಕ್ಕೆ ತಗೊಳ್ಳೋಣ, ಶಿಸ್ತಿಂದ ಪ್ರತಿಪಾಲಿಸೋಣ ಇದು ಅಂತೇಳಿ ಫಸ್ಟ್ ಆಟೋ ಡ್ರೈವರ್ಗೆ ರೀ. ನಾವು ಯಾಕೆ ಪಬ್ಲಿಕ್ಗೆ ಜಾಸ್ತಿ ಕೇಳ್ತೀವಿ? ನಾವು ದುಡ್ಡು 50 ರೂಪಾಯಿ ಹಾಕಿ ಕೇಳ್ತೀವಿ, ಮಿನಿಮಮ್ 30 ರೂಪಾಯಿ ಕೊಟ್ಟು ತೊಗೊಂಡೋಗ್ಬಿಡ್ತೀವಿ. ನಾವು 50 ರೂಪಾಯಿ ಹಾಕಿ ಕೇಳ್ತೀವಿ. ನಮ್ಮ ತಲೆ ಮೇಲೆ ನೀವು ಹಾಕಿ, ನಾವು ಅವ್ರ ತಲೆ ಮೇಲೆ ಹಾಕ್ತೀವಿ. ಅವ್ರು ನಮ್ಗೆ ಬೈತಾರೆ. ನಾವು ಹೇಳ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ, ನೋಡಿ ಮೇಡಮ್, ನೋಡಿ ಸರ್, ಅವ್ರು ಮಾಡಿದ್ದಕ್ಕೆ ನಾವು ಅಂತ ಹೇಳ್ತೀವಿ ಅಲ್ವಾ. ಚೈನ್ ಲಿಂಕ್ ಥರ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಇವಾಗ. ಯಾರು ಬರ್ತಾಯಿಲ್ಲ, ಆಟೋಗೆ ಬರ್ತಾಯಿಲ್ಲ ಆಟೋಗೆ. 100ಕ್ಕೆ 80% ಬರ್ತಾರೆ, 20% ಬರ್ತಾಯಿದ್ದಾರೆ. ನಾವೆಲ್ಲ ಹೋಗ್ಬೇಕು ಆಟೋ ಡ್ರೈವರ್. ಥ್ಯಾಂಕ್ ಯು.